ಹೇಳ್ರಿ. ತಿಳ್ಕೊಳ್ರಿ ಅಂತ 1 ವರ್ಷ ಕಲ್ದೆ ನೋಡು. ನೀವೇನ್ ಕಮ್ಮಿನ? ರಿಟೈರ್ಡ್ ಆಯ್ತೀನಿ ಅಂತ ಹೇಳಿ ನೀವು 1 ವರ್ಷನೇ ಕಳೆದ್ರಿ. ಸದ್ಯದಲ್ಲಿ ಆಗ್ತೀನಿ ಸಿಂಗಾರೆ. ನೀವು ರಿಟೈರ್ಡ್ ಆಯ್ತೀಯೋ ಮ್ಯಾಕೆ ಹೋಯ್ತೀಯೋ ಯಾರು ಗೊತ್ತು? ರಿಟೈರ್ಡ್ ಆದ್ಮೇಲೆ ನಂದೆಲ್ಲ ನಿಂದಂತ ತಿಳ್ಕೊ. ಮೊದ್ಲಿಗೆ ಹೇಳಿದೀನಿ, ನಿಂದೆಲ್ಲ ನಂದಾಗದೇ ಬೇಡ, ಬರೀ ದುಡ್ಡು ಮಾತ್ರ ನಂದಾದ್ರೆ ಸಾಕು, ಆಯ್ತಾ? ಸರಿ, ರಸ್ತೆ ಮೇಲೆ ಬಾಳ ಹೊತ್ತು ನಿಂತ್ಕೊಂಡ್ರೆ ನೋಡಿದ ಜನ ತಪ್ಪಾಗಿ ತಿಳ್ಕೊತಾರೆ. ನಾಳೆ ದಿನ ನಾವಿಬ್ರು ಮದ್ವೆ ಆಗೋರಲ್ವಾ, ಆಮೇಲೆ ಗುಸು ಗುಸು ಅಂತ ಮಾತಾಡ್ತಾರೆ. ನಾನ್ ಬರ್ಲಾ ಅಂದೆ, ಅಲ್ಲ ಬರ್ಲಾ ಅಂದೆ. ಈಗ ಒಂದ್ ಡ್ಯಾನ್ಸ್ ಆಡಿ ಮತ್ತೆ ಅತ್ತಗಿತ್ತಾಗ ಯಾಕೆ ನೋಡಿ ಹೇಳು ಅದನ್ನ ಬಾಯ್ಬಿಟ್ಟು. ಯಪ್ಪೋ ಯಪ್ಪೋ ಟಿಶ್ಯೂ 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 ಯಾಕೋ ಮೈಯೇ ಹುಷಾರಿಲ್ಲ. ಟಿಶ್ಯೂ ಟಿಶ್ಯೂ ಯಪ್ಪೋ ಯಾಕೋ ಮನ್ಸೆ ಕೈಯಾಗಿಲ್ಲ. ಟಿಶ್ಯೂ ಟಿಶ್ಯೂ ನೆನೆದೋನು ಸಿಕ್ಕೋನೆ ಇನ್ನೇನ್ ಮನ್ಸೆ. ಕನಸೆಲ್ಲ ನನಸಾದ್ರೆ ಹೀಗೆ ಕೂಸೆ. ಯಪ್ಪೋ ಯಾಕೋ ಮನ್ಸೆ ಕೈಯಾಗಿಲ್ಲ. ಟಿಶ್ಯೂ ಟಿಶ್ಯೂ ಯಪ್ಪೋ ಯಾತರ ಕಾಡಿದು ಮೈಯೊಳಗೆ, ಯಾತರ ನೋವಿದು ಹಾಡೊಳಗೆ, ಬಿಡಿಸೇಳೋ ನನ್ನ ಬಾಂಧವ. ನಾಚಿಕೆ ನಾರದ ನಾಗೈತೆ, ಹೂಡಿಕೆ ಮಾಡಲು ಹೇಳೈತೆ, ಏನ್ ಹೇಳಿ ಇದರ ಚಂದವ. ಮುತ್ತಿಟ್ರೆ ಜ್ವರವಿನ್ನು ಏರದೆ. ಯಮ್ಮೋ ಯಾಕೋ ಮೈಯೇ ಹುಷಾರಿಲ್ಲ. ಟಿಶ್ಯೂ ಟಿಶ್ಯೂ ಯಪ್ಪೋ ಯಾಕೋ ಮನ್ಸೆ ಕೈಯಾಗಿಲ್ಲ. ಟಿಶ್ಯೂ ಟಿಶ್ಯೂ ನೆನೆದೋಳು ಸಿಕ್ಕೋಳೆ ಇನ್ನೇನ್ ಮನಸ್ಸೆ. ಕನಸೆಲ್ಲ ನನಸಾದ್ರೆ ಹೀಗೆ ಕೂಸೆ. ಹಾಲಿನ ಬಣ್ಣದ ಮೈ ಐತೆ, ಆದರೆ ಮೈ ಕೆನೆ ಕಟ್ತೈತೆ. ಮುತ್ತುಂಡು ತಂಪು ಮಾಡಿಕ ಕಾಡುವ ಕಂಗಳು ನಿಂಗೈತೆ, ನೋಡ್ತಳೆ ಈ ವಿಷ ಏರ್ತೈತೆ. ಮುತ್ತಿಡ್ತೀನಿ ಕಣ್ಣು ಮುಚ್ಚಿಕ. ನಮ್ಮೂರ ರಾಣಿ ನೀ ಸ್ವರ್ಗಕ್ಕೆ ಏನಿನಿ. ಮಾಮರದ
ಸೊಗಸೆಲ್ಲ ನನ್ನದೇ. ಯಾಕೋ ಮೈ ಹುಷಾರಿಲ್ಲ, ಯಾಕೋ ಮನ್ಸೆ ಕೈಯಾಗಿಲ್ಲ, ಕನಸೆಲ್ಲ ನನಸಾದ್ರೆ ಹೀಗೆ ಕುಸೆ. ಯಾಕೋ ಮೈಯೇ ಹುಷಾರಿಲ್ಲ, ಯಪ್ಪೋ ಯಾಕೋ ಮನ್ಸೆ ಕೈಯಾಗಿಲ್ಲ. ಮುಗೀತಾ ತೀರ್ಥ ಆಸೆ? ಇನ್ನು ಯಾವ್ಯಾವ ತರ ಎತ್ಕೋಬೇಕು ಹೇಳತ್ತ, ಎತ್ತಿಸ್ಕೊ ಹೊಂಟೋಗ್ತೀನಿ. ಅಂತೂ ಈ ಇಲ್ಲೇ ಇದ್ದೀನಿ, ನೀನು ಹೋಯ್ತೀನಿ ನಾನು, ಆಮೇಲೆ ಮಾತಾಡುವೆ. ನಂಗೆ ಚೆನ್ನಾಗಿ ತಿಳಿತು, ಈಕೆಗೆ ನನ್ನ ಮೇಲೆ ಪ್ರೀತಿ ಇಲ್ಲ. ನಾನು ಬರೋ ರೊಕ್ಕದ ಮೇಲೆ ಪ್ರೀತಿ ಆಯ್ತೆ. ಯಾರು ನೆಮ್ಮದ್ರು, ಈ ಹುಡುಗಿರು ಮಾತ್ರ ನಂಬಾರ್ದು. ನನ್ ಕೂಡ ಯಾರು ಮದುವೆ ಆಯ್ತಾರ ಅವ್ರಿಗೆ ನಾನು ಹಣ ಕೊಡೋದು. ನೋಡ್ಬಾರ್ದು, ಹೇಳು ಹಂಗೆ. ಏನಿಲ್ಲ, ನಂದು ನಿಂದು ಮದುವೆ ಆಗಿ ಇಟ್ಕೊಳ್ಳೋದು ಅಂತ. ಇಟ್ಕೊಳ್ಳೋಣ, ನೀವ್ ಯಾಕೆ ಹೋದ್ಮೇಲೆ ಇಟ್ಕೊಳ್ಳೋಣ. ಹೋಗೀಗ ಯಾವಾಗ ನೋಡಿದ್ರು 24 ಗಂಟೆ ಮದ್ವೆ ಸೋಬ್ನ, ಮದ್ವೆ ಸೋಬ್ನ. ಹಲ್ಲು ಬಿಡ್ಬೇಡ ನೀನು, ಹಲ್ಲು ಬಿಡ್ಬೇಡ. ಸಾಕಿಲ್ಲ ಆಡು ಸಿಂಗಾರೆ, ನಿನ್ನ ಈ ಊರ್ ತುಂಬಾ ಹುಡ್ಕಿ ಹುಡ್ಕಿ ಸಾಕಾಗೋಯ್ತು ಸಿಂಗಾರೆ. ಲೋ ಸಿಳ್ಳೆಕೆ, ನೀನ್ ಯಾಕೆ ನನ್ನ ಹುಡುಕ್ತಾ ಇದ್ದೆ? ಯಾಕೆ ಅಂದ್ರ ನಾನ್ ಕೂಡ ನಾಟಕದಲ್ಲಿ ಪಾತ್ರ ಮಾಡ್ತಿದ್ದೀನಿ. ಡ್ಯಾನ್ಸ್ ಕಲಿಸ್ದಾಗ ನನ್ಗೂ ಡ್ಯಾನ್ಸ್ ಕಲಿಸ್ಕೊಡು ಸಿಂಗಾರೆ. ಹೋಗಲು ನೀನ್ ಹೆಂಡ್ತಿದೇನೋ ಲಂಗ ಜಾಕೆಟ್ ಮಾರ್ಕತ್ತಿದ್ದಲ್ಲ, ಮನೇಲಿ ಎಂಡ್ರವಳೆ ತಾನೆ, ಹೋಗಿ ಅವಳ್ತವೆ ಕಲಿಸ್ಕೋಗು. ನನ್ನ ಹೆಂಡ್ತಿಗ ನೆಟ್ಗೆ ಇಟ್ ಬೇಸೋಕೆ ಬರಲ್ಲ, ಇನ್ನು ಅವಳೆಲ್ಲಿ ಡ್ಯಾನ್ಸ್ ಬರ್ತಾ ಸಿಂಗಾರೆ. ಪ್ಲೀಸ್ ಸಿಂಗಾರಿ ಪ್ಲೀಸ್, ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ಈಗೇನು ಡ್ಯಾನ್ಸ್ ಕಲಿಸ್ಬೇಕು ತಾನೆ? ಒಂದ್ ಕೆಲ್ಸ ಮಾಡು, ನನಗಿಂತ ಚೆನ್ನಾಗಿ ನನ್ ತಂಗಿ ಸೂಪರ್ ಆಗಿ ಡ್ಯಾನ್ಸ್ ಆಡ್ತಾಳೆ, ಅಲ್ಲೇ ಇದ್ದಾಳೆ, ನಾನು ಅವಳನ್ನ ಕಳಿಸ್ಕೊಡ್ತೀನಿ. ಒಂದ್ ವರ್ಷದಿಂದ ಕಾಯ್ತಾ ಇದೀನಿ ನಿನ್ನ ಹತ್ರ ಡ್ಯಾನ್ಸ್ ಕಲಿಯೋಕೆ. ತಂಗಿನ ಕಳಿಸ್ತೀವಿ ಅಂತೀಯಲ್ಲ ಸಿಂಗಾರೆ. ಇನ್ನು 10 ವರ್ಷ ಹೋದ್ರು ನನ್ನ ತಂಗಿನೇ ಕಳ್ಸದ್ ನಿನ್ಗೆ, ನಾ ಮಾತ್ರ ಸಿಗಕ್ಕೆ. ಲೇಡಿ ಡಾನು ಇಡೀ ಏರಿಯಾ ಬ್ಯೂಟಿ ನೀನು. ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜನ್ ನೀನೆ ಕುಯ್ನು. ಮುದ್ದಾದ ಲೇಡಿ ಡಾನು ಇಡೀ ಏರಿಯಾ ಬ್ಯೂಟಿ ನೀನು. ದೇವರೇ ಇವಳು ಚಂದಿರನ ಕೊನೆ ಮಗಳೇ. ದೇವರೇ ಇವಳು ಇಂದಿರನ ಊರಿನವಳೇ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ, ಚಾಕ್ಲೇಟ್ ಕಣ್ಣೆಲ್ಲ ಕೊಡುತ್ತು ಲಗೋರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡುತ್ತೆ ನಗಾರಿ. ಫೀಲಿಂಗ್ ತೂರಿ ಫೀಲಿಂಗ್ ತೂರಿ, ಗೋಲ್ಡನ್ ನಂಬಾರಿ 13 ಬಂಗಾರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಹೋದೆನ ನೋಡಿ ನಿನ್ನ ಗಿರ್ಗಿಟ್ಲೆ ಸುಂದರಿ. ಡಲ್ಲಾದ ಬಾಳಿಗೆ ಈಗ ತಾನೆ ಕಲ್ಲರು ಬಂತೂರಿ. ಚಿಂಗಾರಿ ಜೋಕರಿ ನೀನೆ ನನ್ನ ಬಂಪರು ಲಾಟರಿ. ಸೀಕ್ರೆಟ್ ಕೇಳಿರಿ ಇವಳೆ ನನ್ನ ಫೇವ್ರೇಟ್ ಸೀನರಿ. ಒಮ್ಮೆ ಮನಸಾರ ಬೇಡಿದೆ ಹೇಳು ನೀನೇನು ಕೇಳಿದೆ. ಸಿಂಪಲ್ ಹುಡುಗಿ ಬೇಕು ಅಂತಾನ ಕೇಳ್ದೆ ಬ್ರಹ್ಮನ್ನ. ಪುಟ್ಟ ಇವಳನ್ನ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ, ಚಾಕ್ಲೇಟ್ ಕಣ್ಣೆಲ್ಲ ಕೊಡುತ್ತು ಲಗೋರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್
ಎಲ್ಲೂ ನಡೀತಿಲ್ಲ ಡಾರ್ಲಿಂಗ್ ಇಂತ ಆಫರು ತಾರೆ ಹೀರಿಕ್ಕು ಮಾಡದೆ ಜೋಡಿ ಸೆಟ್ ಆಗಿ ಹೋಗಿದೆ ಗಾಡಿ ಸ್ಟಾರ್ಟ್ ಆಗಿ ನಿಂತಿದೆ ಬಲಗಾಲು ಇಟ್ಟು ಹತ್ತ ಬಾರದೆ ಕಂಗ್ರಾಚುಲೇಷನ್ಸ್ ಜಾನು ಈ ರಾಜಂಗ್ ನೀನೆ ಕುಯ್ನು ಮುದ್ದಾದ ಲೇಡಿ ಡಾನು ನಕ್ ಬುಟ್ರೆ ಹಾಲು ಜೇನು ದೇವರೇ ಇವಳು ದಾರಿ ತಪ್ಪಿ ಬಂದಿರುವಳೆ ದೇವರೇ ಇವಳು ನಂಗೆ ಅತ್ತ ಫಿಕ್ಸ್ ಆಗಲೇ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲ ಹೊಡೆದು ಲಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡೆದ್ರೆ ನಗಾರಿ ಫೀಲಿಂಗ್ ಅದ್ದೂರಿ ಗೋಲ್ಡನ್ ನಂಬಾರಿ 13 ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಪ್ರತಿಬಂಧ ಜನವೊಂದಲನ್ನು ಮಾಡಿ ನನ್ನ ಕಾಲ್ಬಟ್ಟಿಯವರ ಬಂದ್ ಮಾಡಿದ್ದ ನಿನ್ ಮೇಲೆ ಸೇಡ್ ತಿರ್ಸ್ಕೊಳ್ಳಿಲ್ಲ ಅಂದ್ರೆ ನಾನು ಒದ್ರೆ ಕಾತನೆ ಇಲ್ಲ ಕಣ. ಯಾಕೋ ರುದ್ರಪ್ಪ ಏನಾಯ್ತು? ಏನ್ ಹೇಳಿ ದಣಿಯರ ಆ ಆನಂದಪ್ಪ ನಮ್ಮೂರಿಗೆ ಸರಾಯಿ ಕುಡಿಕೆ ಯಾರನ್ನು ಬರಕ್ಕೆ ಬಿಡ್ತಾ ಇಲ್ಲ. ನಾವು ಉಪವಾಸ ಆಗೋದ್ರಲ್ಲಿ ಖಂಡಿತ. ಹೋಗ್ಲಿ ಬಿಡು ರುದ್ರಪ್ಪ, ನೀನ್ ಕೆಲವೇ ದಿವಸಗಳಲ್ಲಿ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ವ್ಯವಹಾರದಲ್ಲಿದ್ದೀನಿ. ಅಷ್ಟ್ ಮಾಡ್ರಿ ಪುಣ್ಯ ಬರುತ್ತೆ. ಜಯವಾಗಲೇ ಪ್ರತಿಬಂಧಕ್ಕೆ ಜಯವಾಗಲೇ. ಕಳ್ಳಬಟ್ಟಿ ತಯಾರಿಸುವವರಿಗೆ ಧಿಕ್ಕಾರ ಧಿಕ್ಕಾರ, ಅದನ್ನು ಮಾರಾಟ ಮಾಡುವವರಿಗೆ ಧಿಕ್ಕಾರ ಧಿಕ್ಕಾರ. ಕೇಳಿದ್ರ ದಣಿಯರ ಆನಂದಪ್ಪ ಕೂಗ? ಹೋಗ್ಲಿ ಬಿಡು ರುದ್ರಪ್ಪ, ಆ ಆನಂದ ಕೈಗೊಂಡಿರುವುದು ಮಾರಾಟ ಮಾಡುವವರಿಗೆ. ಪಾನ ಪ್ರತಿಬಂಧ ಜಲವೊಂದಲದಿಂದ ನಮ್ಮ ಬಿಸ್ನೆಸ್ ಯಾವ ಹಾನಿ ಆಗುವುದಿಲ್ಲ. ನೋಡಿ, ಇಂದಿ ಮೆರವಣಿಗೆ ಸಾಕು. ನಾಳೆ ಮಧ್ಯ ಬೀದಿಗೆ ಹೋಗಿ ಮೆರವಣಿಗೆ ಮಾಡೋಣ. ಆಯ್ತು ಆಯ್ತು ಆನಂದಪ್ಪರ, ಹಂಗೆ ಮಾಡುವ. ಆ ಒಟ್ಟಿನಲ್ಲಿ ಆ ಸರಾಯ ಕಾಯಿಸಿ ಮಾತ್ರ ನಿಂತು ಹೋಗ್ಬೇಕು, ಅಷ್ಟೇ ನಮ್ಗೆ ಬೇಕಾಗಿರೋದು ಅಲ್ವೇನ್ರಪ್ಪ? ಹಾ ಸರಿ, ಈಗೆಲ್ಲ ನೀವು ಮನೆಗೆ ಹೋಗಿ. ಸರಿ ಆಯ್ತು. ದಣಿಯರ ಆನಂದಪ್ಪ ಈ ಕಡೆನೆ ಏ ಆನಂದ, ನೀನು ಕೈಗೊಂಡಿರುವ ಪಾನ ಪ್ರತಿಬಂಧ ಜಲವೊಂದಲ್ಲ ನಿಲ್ಸಿದೆ ಸರಿ. ಇಲ್ಲ ಅಂದ್ರೆ ನಿನ್ನೆ ಬೆದರಿಕೆ ನೀನು ಕೈಗೊಂಡ ನಾನು ಕೈಗೊಂಡ ಪಾನ ಪ್ರತಿಬಂಧ ಆಂದೋಲನ ನಿಲ್ಲಿಸ್ತಾರೆ. ಕಳ್ಳಬಟ್ಟಿ ತಯಾರಿಸಿ ಮುಗ್ಧ ಜನರಿಗೆ ಕುಡಿಸಿ ಎಷ್ಟು ಬಡ ಕುಟುಂಬಗಳನ್ನು ನಿರ್ಗತಿಗಳು ಮಾಡಿದ್ಯಾ. ನಿನ್ನ ಪ್ರತಿಯೊಂದು ಕಳ್ಳಬಟ್ಟಿ ಬಂದ್ ಮಾಡಿಸ್ತಾ ಇದ್ರೆ ನಾನು ಆನಂದಲ್ಲ ಕಣೋ. ಅಲ್ಲ ಆನಂದಪ್ಪ, ಆ ಮಂದಿನ ನಮ್ಮ ಸಾರಾಯಿನ ಕುಡಿಯಕ್ ಬನ್ನಿ ಅಂತ ಹೇಳಿದ್ವ. ನಾವು ಉಪವಾಸ ನಿಮ್ಮ ಹೆಂಡತಿ ಮಕ್ಳ ಉಪವಾಸ ಮಾಡಿ ಅಂತ ಹೇಳಿದ್ವ. ಅವರೇ ಬರ್ತಾರೆ ಕುಡಿಯಕ್ಕೆ, ಕುಡ್ಕೊಂಡು ಹೋಗ್ತಾರೆ. ಅಲ್ಲ ನೀವು ಇಷ್ಟೆಲ್ಲ ಮಾತಾಡ್ತಿರಲ್ಲ, ಆ ಪಾರು ಆ ರೆಸ್ಟೋರೆಂಟ್ನ ಬಂದ್ ಮಾಡಿ ನಾವು ಸರ್ಕಾರಿ ಸಾರಾಯಿ ಮಾಡ್ಕೊಂಡು ಕಾಲ ಕಳೀತಾ ಇದ್ದೀವಿ. ನೀವ್ಯಾಕೆ ನಮ್ಮ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕ್ತೀರಾ? ನೋಡು ರುದ್ರಪ್ಪ, ಇವನ್ ಕೈಲಿಂದ ನಮ್ಗೇನು ಮಾಡಕ್ ಸಾಧ್ಯ ಇಲ್ಲ ಕಣ. ನೋಡುತ್ತಿರುವ ಆನಂದ, ಇನ್ನು ಕೆಲವೇ ದಿವಸಗಳಲ್ಲಿ ನಮ್ ಕಲ್ಬಟ್ಟಿಗೆ ಅವ್ರನ್ನ ಯಾಕೆ ಸ್ಟಾರ್ಟ್ ಮಾಡ್ತೀನಿ ಅಂತ. ಹೇಮಂತಕಾಂತ್, ಅದು ನಾನು ಜೀವಂತ ಆಗಿರುವವರೆಗೂ ನಿನ್ನ ಕಳ್ಳಬಟ್ಟಿ ವ್ಯವಹಾರ ಪ್ರಾರಂಭಿಸಿ ಬಿಡೋದಿಲ್ಲ ಕಣ. ಆನಂದ, ಹೇಮಂತಕಾಂತ್, ನಮ್ಮಂತವ್ರಾಗೆ ತನಕ ಕಟ್ಕೊಂಡು ಮುಂದೆ ನೀನ್ ಬಾವು ಪಶ್ಚಾತ್ತಾಪ ಮಾಡೋದು ಕಣ. ನೋಡಿ ರುದ್ರಪ್ಪ, ಹೋಗ್ವಾ, ಇವನಿಂದ ನಮ್ಮ ಕೈಯಲ್ಲಿ ಏನ್ ಮಾಡ್ಕೊಂಡು ಹೇಮಂತಕಾಂತ್, ನಿನ್ನ ಬೆದರಿಕೆ ಬೆದರಾರನೋ ಈ ಸಮಸ್ಯೆಗಳ ಕಾರಣ. ಹೇ ಪೂಜ್ಯ ಬಾಬೂಜಿಯೇ, ನಾನು ಕೈಗೊಂಡ ಪಾನ ಪ್ರತಿಬಂಧ ಆಂದೋಲನ ದೀನ ದಲಿತರು, ಅಲ್ಪಸಂಖ್ಯಾತರು,
ಈ ಕುಡಿತ ಎಂಬ ದುಷ್ಟಗಳಿಗೆ ಬಲಿಯಾಗಿ ಎಷ್ಟೋ ಕುಟುಂಬಗಳನ್ನು ನಿರ್ಗತಿಗೆ ಮಾಡಿದೆ. ಅದಕ್ಕೋಸ್ಕರವೇ ಈ ಪಾನ ಪ್ರತಿಬಂಧ ಜನಾಂದೋಲನವನ್ನು ಕೈಗೊಂಡಿರುವೆ. ಈ ಕಾರ್ಯಕ್ಕೆ ಜಯ ಸಿಗುವಂತೆ ಮಾಡು. ಕಷ್ಟಪಟ್ಟು ನಿನಗೆ ಜನ್ಮ ಕೊಟ್ಟಕ್ಕಂದ, ಆದ್ರೆ ನಿನಗೆ ಒಂದು ತೊಟ್ಟು ಹಾಲು ಕೂಡ ಸಿಗ್ತಾ ಇಲ್ವಲ್ಲ ಭಗವಂತ. ಏನ್ ಮಾಡ್ಲಿ ತಾಯಿ ದುರ್ಗೆ, ಜಗನ್ಮಾತೆ, ಯಾಕಮ್ಮ ಇಷ್ಟೆಲ್ಲ ಕಷ್ಟಗಳನ್ನ ಕೊಡ್ತಾ ಇದೀಯಾ? ನನ್ನ ಗಂಡ ನೋಡಿದ್ರೆ ಕುಡ್ದು ಚಟನೇ ಬಿಡ್ತಾ ಇಲ್ಲ. ಆದಷ್ಟು ಬೇಗ ಅವರ ಚಟಗಳಿಂದೆಲ್ಲ ಮುಕ್ತರಾಗಿ ನನ್ನ ಸಂಸಾರನ ಸರಿ ಹೋಗೋಗ್ ಮಾಡಮ್ಮ. ನಿರ್ಮಲ, ನಿನ್ನ ಗಂಡನಾದ ದುಶ್ಚಟದ ಕಡಿವಾಣ ನನ್ನ ಕೈಯಲ್ಲಿರುವಾಗ ಅವನೆಂದು ಬಿಡಲು ಸಾಧ್ಯವಿಲ್ಲ. ನಿರ್ಮಲ, ಒಂದು ನೀನು ನನಗೆ ಅಪಮಾನ ಮಾಡಿದೆಯಲ್ಲ, ನಿನ್ನ ಬದುಕು ಭವಿಷ್ಯವನ್ನ ಹೇಗೆ ಹಾಳು ಮಾಡ್ದೆ ನೋಡು. ಈ ಭದ್ರಕಾಂತನ ಕೆಣಕಿದವರು ಯಾರು ಉಳಿದಿಲ್ಲ. ಅಯ್ಯೋ ದುಷ್ಟ, ನನ್ನಂತ ಅಬಲೆ ಹೆಂಡಿನ ಬಾಳನ್ನ ಹಾಳು ಮಾಡ್ದೆ ಅಂತ ಮೆರಿಬೇಡ ಕಣೋ. ನಿನ್ನ ಸ್ವಾರ್ಥಕ್ಕೆ ಈ ಹೆಣ್ಣಿನ ಕಣ್ಣೀರನ್ನ ಹಾಕಿಸ್ತಾ ಇದೆಯಲ್ವಾ? ನನ್ನಂತ ಹೆಣ್ಣಿನ ಕಣ್ಣೀರಿನ ಶಾಪ ನಿಂಗೊಂದಿಲ್ಲ ಒಂದಿನ ತಟ್ಟುತ್ತೆ ಕಣೋ, ತಟ್ಟುತ್ತೆ. ನಿರ್ಮಲ, ನಿಮ್ಮಂತವರ ಶಾಪ ನಮ್ಮಂತವರ ಸಮೀಪವೂ ಕೂಡ ಸುಳಿಯಲ್ಲ. ಶಾಪ ತಟ್ಟಲು ಇದೇನು ಸತ್ಯಯುಗ ಅಲ್ಲ, ಕಲಿಯುಗ. ಇಂದಿನ ಈ ಕಲಿಯುಗದಲ್ಲಿ ನಿಮ್ಮಂತವರ ಶಾಪ ನಮ್ಮನ್ನೇನು ಮಾಡಕ್ಕಾಗೋದಿಲ್ಲ. ಎಲ್ಲಿ ನೋಡಿದ್ರು ಹಿಂಸೆ, ಅಶ್ಲೀಲ, ಅತ್ಯಾಚಾರ, ಓಲೆ ಸುಲಿಗೆಗಳೇ ತಾಂಡವಡುತ್ತದೆ. ಅಂದು ನೀನು ನನಗೆ ಅಪಮಾನ ಮಾಡಿದೆ ಎಂದು ಬೇಸರವಿಲ್ಲ. ಆದ್ರೆ ಮುಂದೆ ನೀನು ನಿನ್ನ ಗಂಡನ ಸುಖವಾಗಿರ್ಬೇಕು ಅಂದ್ರೆ ಒಂದೇ ಒಂದು ಸಲ ಈ ನಿನ್ನ ದೇಹವನ್ನು ಸುಖವನ್ನು ಕೊಟ್ರೆ ತೀರ್ಸ್ಕೊಂಡ ಹಾಗೆ ಹೋಗ್ಬಿಡ್ತೀನಿ. ನಿನ್ ಜನ್ಮಕ್ಕೆ ಅಲ್ವೋ, ಒಂದು ಮಗುವಿನ ತಾಯಿಯಾಗಿರೋ ನನ್ನನ್ನ ನಿನ್ನ ಕಾಮದಾಸೆ ತೀರಿಸ್ಕೊಳ್ಳೋಕೆ ಕರೀತಿದ್ಯಲ್ಲ, ನಾಚಿಕೆ ಆಗೋದಿಲ್ವಾ? ನನ್ನಂತವಳ ಮೇಲೆ ಕಾಮ ದೃಷ್ಟಿ ಬೀಳೋ ನಿನ್ನಂತ ದೇಹ ಕಾಮದಿಂದ ಕೊಳ್ತು ನಾರ್ಲಿಕ್ಕೊಳ್ಳೋ. ನಿರ್ಮಲ, ತಾನು ಸಾಧ್ವಿ ಎಂದು ಹೇಳಿಕೊಳ್ಳುವುದು ಕೇವಲ ನೆಪ ಮಾತ್ರ. ಸಾಧ್ವಿ ಎಂದು ಹಣೆಯ ಮೇಲೆ ಸ್ಟಿಕ್ಕರ್ ಹಾಕ್ಸ್ಕೊಂಡು ಅಂತರಂಗದಲ್ಲಿ ಪದ್ಧತಿಯಾಗಿ ಕಟ್ಟಿಕೊಂಡ ಗಂಡನಿಗೆ ದ್ರೋಹ ಬಗ್ಗೆ ವಿಚಾರಣೆ ಎನ್ನುವಷ್ಟಿಲ್ಲ ಈ ಸಮಾಜದಲ್ಲಿ. ತಮ್ಮ ಪ್ಯಾಸನ್ ಸೌಕಿಗಾಗಿ ಶ್ರೀಮಂತರು ನಿಮಗೆ ಚೆಕ್ಕಂಡ ಮಾಡುವ ಕಣ್ಣೀರೆಷ್ಟಿಲ್ಲ ಈ ಸಮಾಜದಲ್ಲಿ. ಮನೆಯಲ್ಲಿ ಕಾಲೇಜ್ಗೋ ಟ್ಯೂಷನ್ಗೋ ಎಂದೇಳಿ ಪಾರ್ಕಿನಲ್ಲಿ ಲಾಡ್ಜಿನಲ್ಲಿ ಯುವಕರೊಂದಿಗೆ ಕಾಮಲಾಟ ಆಡುವ ಕಣ್ಣೀರೆಷ್ಟಿಲ್ಲ ಈ ಸಮಾಜದಲ್ಲಿ. ಒಂದ ಮೇಲೆ ನಾನು ನಿನ್ನ ಮೇಲೆ ಮನಸ್ಸಿಟ್ಟು ನಿನ್ನನ್ನು ಪ್ರೀತಿಸೋದಿದೆ, ತಪ್ಪೇನಿದೆ? ಬಾಯಿ ಮುಚ್ಚೋ ಬೋರ್ಕ. ನಿನ್ನ ಮಾತುಗಳನ್ನ ಕೇಳಿ ನಾನೇನು ಬದಲಾಗಿ ನಿನ್ನ ಹತ್ರ ಓಡೋಡ್ ಬರೋದಿಲ್ಲ ಕಣೋ. ನೋಡು, ನಾನು ಯಾವತ್ತು ಇರುಪತ್ತು ಇರುತ್ತೆ. ನಾನು ಮೇಲೆ ನೀನು ಕಣ್ಣಾಕಿದ್ರೆ ನಿನ್ನ ಕಣ್ಣು ಹಾಳಾಗೋಗುತ್ತೆ. ಪರಶ್ರೀ, ಪರಶ್ರೀ, ಪರಶ್ರೀಯಾದ ಸೀತಾಮಾತೆಯನ್ನು ದಸಕಂಠನು ಕಣ್ಣಿಟ್ಟು ಅವಳನ್ನು ಅಪಹರಿಸಲಿಲ್ಲವೇ? ಪರಶ್ರೀಯಾದ ವಾನರವಾಲಿಯನ್ನು ಅವನ ತಮ್ಮನ ಹೆಂಡತಿ ವಾನರವಾಲಿ ಇಟ್ಟುಕೊಳ್ಳಲಿಲ್ಲವೇ? ಜಗತ್ತಿಗೆ ಬೆಳಕನ್ನು ನೀಡುವ ಚಂದ್ರ ಋಷಿಪುತ್ರಿಯೊಂದಿಗೆ ಸರಸ ಮಾಡಲಿಲ್ಲವೇ? ಭಾನುಮತಿ ಕರ್ಣನನ್ನು ವಹಿಸಲಿಲ್ಲವೇ? ಅಂದರೆ ಈ ಯುಗದಲ್ಲಿ ನನ್ನಂತ ಶ್ರೀಮಂತರು ನಿನ್ನಂತ ಪರಶ್ರೀಯೊಂದಿಗೆ ಕಾಮದಾಟ ತಪ್ಪೇನಿದೆ? ಹೇ, ಗತಿಸಿ ಹೋಗಿದ ಪುರಾಣ ಕಥೆಗಳನ್ನ ನೀನು ಸರಿಯಾಗಿ ತಿಳ್ಕೊಂಡಿಲ್ಲ ಅನ್ಸುತ್ತೆ ಕಣೋ. ಅಲ್ಲಿ ಮಹಾಪತಿವ್ರತನ ಕೆಣಕಿದ ಪ್ರತಿಯೊಬ್ಬನು ಕೂಡ
ಕೊನೆಯಲ್ಲಿ ಮಣ್ಣಲ್ಲಿ ಮಣ್ಣಾಗ ಹೋಗಿದ್ದಾನೆ. ನನ್ನಂತವನ್ನ ಕೆಣಕಿದ್ರೆ ನೀನು ಬಾಳು ಕೂಡ ಹಾಳಾಗಿ ಹೋಗುತ್ತೆ ಕಣೋ. ಸರ್ವನಾಶ ಆಗೋಗ್ತೀಯ ನೀನು. ಹೊರಟಾಗು ಇಲ್ಲಿಂದ. ಎಲ್ಲಾ ಸೊಕ್ಕಿನ ಸುಂದರಿ, ನೀನ್ ಯಾವ ರೀತಿ ಹೇಳಿದ್ರು ನಿನ್ ಮಾತು ಕೇಳ್ತಾ ಇಲ್ಲ. ನಿನ್ನ ಮೇಲೆ ನನ್ನ ಬಲಾತ್ಕಾರ ಅಷ್ಟೇ. ಅಯ್ಯೋ, ಯಾರಾದ್ರೂ ಕಾಪಾಡಿ ನನ್ನನ್ನ. ಅಯ್ಯೋ, ಯಾರಾದ್ರೂ ಪಾಪಿ ಇದ್ದಾರೆ, ನನ್ನ ಕಾಪಾಡಿ. ಸ್ವಾಮಿ, ನಿನ್ನ ಸ್ವಾಮಿ ಸೆರೆಯಲ್ಲಿ ಮುಳುಗಿ ಬಾರಲ್ಲಿ ಬಿದ್ದಿದ್ದಾನೆ. ಈ ನಿನ್ನ ಮಾನ ಕಾಪಾಡಲು ಯಾರು ಬರುವುದಿಲ್ಲ. ದಮ್ಮಯ್ಯ, ಯಾರಾದ್ರೂ ಕಾಪಾಡಿ. ಮಾನಿನಿಯರ ಮಾನ ರಕ್ಷಣೆಗಾಗಿ ನೀನು ಸದ್ಯ ಪಡೆಯಲು ಸಜ್ಜಾಗಿ ನಿಂತಿರೋನು ಈ ಆನಂದ್. ನನಗೆ ಗೊತ್ತಿಲ್ಲ ಎಂದು ಭಾವಿಸಿರುವ ನೀನು ಕಪಟನಾದ ಕಾರಸ್ಥಳವನ್ನ ನೀನು ಎಂದಲು ಮಾಡಿದ ಎಡೆಯನ್ನು ಪಾಪ ಏನು ಕಾಣದ ನರೇಂದ್ರ ಗುಣಪಡಿಸಿ ಅವನ ಮೇಲೆ ಇದು ಮಾಡಿ ನೀನು ಕನಗಿದ್ರೋಹಿ. ಅಯ್ಯೋ ಪಾಪಿ, ಎಂತ ಹೊಲಸು ಮಾತುಗಳನ್ನ ಮಾತಾಡ್ತೀಯೋ. ಮಿತ್ರ ದ್ರೋಹಿ ಯಾರು ಎಂಬುದನ್ನು ನಿನ್ನ ಆತ್ಮವನ್ನ ಕೇಳಿ ನೋಡು. ನರೇಂದ್ರನೇ ಕೆಟ್ಟ ಚಟನ್ನು ಹತ್ತಿಸಿ ಹಾಳಿನಂತೆ ಇದ್ದ ಸಂಸಾರವನ್ನು ಹಾಳು ಮಾಡಿದ ಕಣ ನೀನು ಕಣ ಮಿತ್ರ ದ್ರೋಹಿ. ಪವಿತ್ರವಾದ ಬಾಂಧವ್ಯಕ್ಕೆ ಕಲಾದ ಮಸಿ ಬೆಳೆಯುವ ನಿನ್ನಂತವನಿಗೆ ತಾಯಿ, ತಂಗಿ, ಅಕ್ಕ ಎಲ್ಲ ಹಾಗರ ದಂಡ ಕಾಣುವುದು ಸಹಜ. ಇನ್ನೊಂದ್ಸಲ ನನ್ನ ನಿರ್ಮಲ ಮೇಲೆ ಅತ್ಯಾಚಾರ ಪ್ರಯತ್ನ ಪಟ್ಟರೆ, ಅವಳ ಮೇಲೆ ಕಾಮದೃಷ್ಟಿ ಪ್ರಯತ್ನ ಪಟ್ಟರೆ ನಿನ್ನ ಕೈಗಳನ್ನು ಕತ್ತರಿಸಿ ಕಣ್ಣುಗಳು ರಣಾತಗಳು ನೀಡುವೆ. ಗೆಟ್ ಔಟ್. ಹೋಗ್ತೀನಿ ಕಣಲೆ, ಹೋಗ್ತೀನಿ. ಈಗಂತೂ ಹೋಗ್ತೀನಿ ಅನ್ನಂತ ನನ್ನ ಪ್ರತಿಯೊಂದು ವ್ಯವಹಾರದಲ್ಲಿ ಕೈ ಹಾಕಿ ನನ್ನಂತವನ ಮೇಲೆ ಅಗೆತನೆ ಕಟ್ಕೊಂಡ್ರೆ ಮುಂದೆ ನೀನು ಪಶ್ಚಾತ್ತಾಪ ಹೋಗೋ ಬಡ್ಡಿ ನನ್ನ ಮಗನ ನೀನೇನು ಮಾಡಕ್ಕಾಗಲ್ಲ. ಸಹೋದರಿ, ಈ ಕಾಮುಕನಿಂದ ಜಾಗೃತಿಯಾಗಿರಮ್ಮ. ಯಾಕಂದ್ರೆ ವಿಷದ ಸರ್ಪ ಮತ್ತೊಮ್ಮೆ ಯಾವಾಗ ಬಂದು ಕಚ್ಚಿರುತ್ತೋ ಅಂತ ಹೇಳಲು ಬರೋದಿಲ್ಲ ಕಣಮ್ಮ. ಈ ವಜ್ರಘಾತ ನಡತೆ ಬಗ್ಗೆ ನಿನ್ ಗಂಡನಿಗೆ ಹೇಳಿ ತಕ್ಕ ಶಾಸ್ತಿ ಮಾಡಿಸ್ಬಾರ್ದೇನಮ್ಮ. ನನ್ ಗಂಡನ್ಗೆ ಹೌದಣ್ಣ, ಈ ಪಾಪಿ ವಿಚಾರನ ನನ್ನ ಗಂಡನ್ಗೆ ಹೇಳಿದಕ್ಕೆ ನನ್ನ ಮೈ ಬರೀ ಬೆತ್ತದ ಬರೆಗಳಿಂದ ಕೂಡೋಯ್ತು ಹೊತ್ತು ಅವರಿಂದ ಏನು ಪ್ರಯೋಜನ ಆಗ್ಲಿಲ್ಲ. ಅವ್ರಿಗಂತೂ ಕುಡಿಯೋದನ್ ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ. ಹೆಂಡತಿ ಮಗು ಯಾವ್ದ್ರ ಗಮನನೂ ಇಲ್ಲ. ನಮ್ ಶಶಿಧರಣ್ಣ ಇದ್ದ ಯಾವಾಗಾದ್ರೂ ಈ ಪಾಪಿ ಕಷ್ಟ ಸುಖ ನೋಡ್ಕೊಂಡು ಹೋಗಕ್ಕಾದ್ರೂ ಬರ್ತಿದ್ದ. ನಾತದೃಶ ತಂಗಿಗೋಸ್ಕರ ಕಳ್ಳತನದ ಅಪವಾದ ಹೊತ್ಕೊಂಡು ಜೈಲ್ ಪಾಲಾಗೋದ. ಇನ್ನು ನನ್ನ ನೋವು ದುಃಖನ ಕೇಳೋರು ಯಾರು ಕೇಳೋರು? ಹೇಳಬೇಡ ಸಹೋದರಿ, ಹೇಳಬೇಡ. ಬಂದ ಕಷ್ಟಗಳು ಎದುರಿಸಲು ಪ್ರತಿಯೊಬ್ಬ ಮಾನವನು ಸಜ್ಜಾಗಿ ನಿಂತಿರ್ಬೇಕಮ್ಮ. ನಿನಗಾಗಿ ನೀನು ಅಣ್ಣ ಶಶಿಧರ ಜೈಲಿಗೆ ಸೇರಿದ ವಿಷಯ ಕೇಳಿ ನನ್ನ ಮನಸ್ಸಿಗೆ ತುಂಬಾ ಬೇಸರವಾಯ್ತಮ್ಮ. ಅಂದೇ ವಿಷಯ ನನಗೆ ತಿಳಿಸಿದ್ದರೆ ಈ ಅನರ್ಥ ಘಟನೆ ಸಂಭವಿಸ್ತಾ ಇರಲಿಲ್ಲ. ನಾನೇ ಶಾಲೆಗೆ ಹಣ ತುಂಬಿ ಅವನ ಬಿಡಿಸುವ ಪ್ರಯತ್ನದಲ್ಲಿದ್ದೀನಮ್ಮ. ನೀನು ಅಣ್ಣನಿಲ್ಲನೆಂದು ನೀನು ಕೊರಗಬೇಡನಮ್ಮ. ಏಕೆ ನಾನಿಲ್ವೇನಮ್ಮ? ಆನಂದ, ನೀನಿಲ್ಲದಿದ್ದರೆ ಇವಳ ಬಾಳು ಸುಗಮವಾಗಿ ಸಾಗುವಂತಿಲ್ಲ ನೋಡು. ನೀನು ರತಿ ಕೀಡ ಮಾಡಿ ಬಿಸಾಡಿದ ಇವಳನ್ನ ನನ್ನ ಕೊಳ್ಳಿಗೆ ಕಟ್ಟಿ
ನನ್ನ ಬದುಕನ್ನೇ ಹಾಳು ಮಾಡ್ಬಿಟ್ಟೆ. ಏ ಗಯ್ಯಾಳಿ, ಪತಿರತೆ ಸಾಧು ಎಂದು ನಟಿಸಿ ನಾನಿಲ್ಲದ ಸಮಯದಲ್ಲಿ ಇವನೊಂದಿಗೆ ಚಕ್ಕ ಕಾಮದಾಟಾಡುವ ಪತಿತೆ ಲಜ್ಜೆಗೆಟ್ಟವಳೆ. ನರೇಂದ್ರ, ನಾಲಿಗೆ ಮೇಲೆ ಕಡಿ ಹೊಡೆಯಲ್ಲಿ ಹವ್ಯಾಸ ಶಬ್ದವನ್ನು ಆಡದಿರು. ಅಷ್ಟಿಲ್ಲ ಮಾತುಗಳನ್ನು ಆಡಿ ಅವಳು ಮನಸ್ಸನ್ನು ಅಲ್ಲಲ್ಲ ಕಾರಣ ಮಾಡಬೇಡ. ಮೊದಲೇ ಪಾಪ ಬದುಕಿನ ತುಂಬಾ ನೊಂದಿದ್ದಾಳೆ. ನೀನೋರು ಒಳ್ಳೆಯವನಿಂದ ತಿಳಿದು ಗುಣ ಗಂಗೆ ಅಂತ ಹೇಳಿಕೊಟ್ಟು ನಿನಗೆ ಮದುವೆ ಮಾಡಿಸ್ತೆ. ಇವಳ ಬಾಳನೆ ನಾನು ಕೈಯಾರ ಹಾಳು ಮಾಡಿದೆ. ನೀನು ಈ ರೀತಿ ದುಷ್ಟಗಳಿಗೆ ಬಲಿಯಾಗಿ, ಕುಡಿತಕ್ಕೆ ಬಲಿಯಾಗಿ ಈ ರೀತಿ ದುಷ್ಟ ಹುಡುಕನಾಗ್ತಿ ಅಂತ ನಾನು ಮನ್ಸಲ್ಲಿ ಹೇಳಿಸಿಲ್ಲ. ಏ ಆನಂದ, ನಾನು ಕುಡುಕನಾಗಲು ಕಾರಣ ಈ ಪತಿತ ಹೆಣ್ಣು. ಎಷ್ಟೋ ಜನರು ಮಾಡಿ ಬಿಸಾಡಿದ ಈ ಹೆಣ್ಣನ್ನ ನನ್ನ ಕೊಳ್ಳೆ ಕಟ್ಟಿ ನೀನು ಇವಳೊಂದಿಗೆ ಚಕ್ಕಂದಾಡುತ್ತಿರುವೆಯ. ಯಾಕ್ರಿ ಇಂದ ಕೆಟ್ಟ ಕೆಟ್ಟ ಮಾತುಗಳನ್ನ ಬಳಸ್ತಾ ಇದ್ದೀರಾ? ನೋಡಿ, ಒಡಬಿಟ್ಟು ಸಹೋದರಗಿಂತ ಹೆಚ್ಚಾಗಿರೋ ಆನಂದಣ್ಣನ ಹೆಸರಿಗೆ ಕಳಂಕದ ಬಸಿ ಹಚ್ಚಬೇಡಿ. ಅಣ್ಣ ಬಹಿರಂಗದಲ್ಲಿ ಅಣ್ಣನೆಂದು ಅಂತರಂಗದಲ್ಲಿ ಅಪ್ಪಿಕೊಂಡು ಮುದ್ದಾಡುವಂತ ಇಂಥ ಬಂಡ ಅಣ್ಣಂದಿರನ್ನ ನಾನು ಅದೆಷ್ಟೋ ನೋಡಿದ್ದೇನೆ. ನರೇಂದ್ರ, ಮೈ ಮೇಲೆ ಎಚ್ಚರವಿರಲಿ. ಹವ್ಯಾಸ ಶಬ್ದಗಳು ಆಡದಿರೋ. ಸಂಶಯದಲ್ಲಿ ಮುಳುಗಿರುವ ನಿನ್ನಂತವನಿಗೆ ತಾಯಿ, ತಂಗಿ, ಅಕ್ಕ ಈ ಪವಿತ್ರವಾದ ಬಾಂಧವ್ಯ ನಿನಗೆ ಹೇಗೆ ಗೊತ್ತಾಗಬೇಕು? ತಂಗಿ ಎಂದು ಹುಟ್ಟಿ ಬರಬೇಕಂದ್ರೆ ತಾಯಿ ಹೊಟ್ಟೆಯಿಂದ ಹುಟ್ಟಿ ಬರ್ಬೇಕಂತ ಏನಿಲ್ಲ ಕಣ, ಕಟ್ಟಡ ಇಲ್ಲ. ಜಾತ್ಯತೀತವಾದ ಈ ನಮ್ಮ ಭಾರತದಲ್ಲಿ ಅಸಹಾಯಕ ಹೆಣ್ಣುಗಳೆಂದು ತಂಗಿಯಿಂದ ಸ್ವೀಕರಿಸಿ ಅವರು ಪೋಷಣೆ ಮಾಡಬಹುದು ಅಂತ ನಿನಗಂತ ಮಾನವನಿಗೇನು ಗೊತ್ತು? ಸಂಶಯಿತ ಮಾನವನಿಗೆ. ಏಯ್, ನನ್ನ ಮನೆಗೆ ಬಂದು ನನಗೆ ಉಪದೇಶ ಮಾಡ್ತೇನೋ ಮೂರ್ಖ? ನಿನ್ನ ಉಪದೇಶ ಕೇಳಲು ನಾನೇನು ಮೂಡ್ನಲ್ಲ. ಇನ್ನೊಂದ್ಸಲ ಈ ಮನೆ ಕಾಲಿಟ್ರೆ ಈ ಆಧಾರದ ಹೆಣ್ಣನ್ನು ಕಟ್ಕೊಂಡು ನೀನೇ ಬೆಳಬೇಕು. ತೊಳ್ಗೋ ಇಲ್ಲಿಂದ, ನನ್ನ ಮನೆಯಿಂದ ಆಚೆ ತೊಳ್ಗೋ. ಅಣ್ಣ, ನೀನು ದಮ್ಮಯ್ಯ, ನೀನು ಕೈ ಮುಗಿತೀನಿ. ಹೊರಟೋಗಣ್ಣ. ನನ್ನಂತ ಪಾಪಿ ತಂಗಿಯಿಂದ ನೀನಿಂದ ಕೆಟ್ಟ ಶಬ್ದಗಳನ್ನೆಲ್ಲ ಕೇಳಬೇಕಾಯ್ತು. ನೋಡು, ನಿಮ್ ಕರ್ತವ್ಯ ನೀವು ಮಾಡಿದ್ದೀರಾ. ನನ್ನ ಗಂಡ ಹೊಡಿಲಿ, ಬಡಿಲಿ, ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ರು ಸರಿ. ದಯವಿಟ್ಟು ನೀನು ಮಾತ್ರ ನಮ್ಮ ಮನೆಗೆ ಬರ್ಬೇಡ ಅಣ್ಣ. ಬಂದು ಇಂದ ಕೆಟ್ಟ ಮಾತುಗಳನ್ನ ನನ್ನಿಂದ ಕೇಳ್ಬೇಡ. ಹೊರಟೋಗಣ್ಣ ಇಲ್ಲಿಂದ, ಹೊರಟೋಗ. ಹೋಗ್ತೀನಿ ನರೇಂದ್ರ, ಹೋಗ್ತೀನಿ. ಇಂದು ಕುಡಿತದ ನೆಶ ನಿನಗೆ ತಲೆಗೇರಿದೆ. ಅದೇ ನಿಶೆ ನಿನಗೆ ಆರೋಗ್ಯಕ್ಕೆ ಹಾನಿಕಾರ ಎಂದು ಬರಿಬೇಡ. ಮೊದಲೇ ಕುಡಿತದಿಂದ ನಿನ್ನ ಸಂಸಾರವನ್ನು ಹಾಳು ಮಾಡಿಕೊಂಡಿದ್ದೀಯಾ. ಮುಂದೊಂದು ದಿವಸ ನಿನ್ನ ಬದುಕನ್ನೇ ಹಾಳು ಮಾಡ್ಕೊಳ್ತೀಯ ಅಂತ ಪಶ್ಚಾತ್ತಾಪ ಪಡಬೇಕಾಗಿತ್ತು. ಯಾವ ಕೆಟ್ಟ ವ್ಯಕ್ತಿಯನ್ನು ನಿನ್ನ ಒಳ್ಳೆ ಸ್ನೇಹಿತನಿಂದ ನಂಬಿ ಅವನು ಹೇಳಿದಂತೆ ಕುಳಿತಿರುವೋ ಅದೇ ವ್ಯಕ್ತಿ ನಿನ್ನ ಕಪ್ಪಿ ಮುಷ್ಟಿ ಸಿಲುಕಿಸಿಕೊಂಡು ನಿನ್ನ ಸಂಸಾರವನ್ನು ಹಾಳು ಮಾಡ್ತಾನೆ, ನಿನ್ನ ಬದುಕನ್ನು ಹಾಳು ಮಾಡ್ತಾನೆ. ಇಂದು ನಾ ಹೇಳಿದ ಮಾತನ್ನು ಚೆನ್ನಾಗಿ ಜ್ಞಾಪನ ಇಟ್ಕೊ ಮಿಸ್ಟರ್ ನರೇಂದ್ರ, ಚೆನ್ನಾಗಿ ಜ್ಞಾಪನ ಇಟ್ಕೊ. ಆಗ ನನಗೆ ಬುದ್ಧಿವಾದ ಹೇಳಕ್ ಬಂದ್ಬಿಟ್ಟ. ಹರಿಹರ ಬ್ರಹ್ಮ ಬಂದ್ರು ನಾನ್ ಮಾತ್ರ ಕುಡಿಯೋದನ್ನು ಮಾತ್ರ ಬಿಡ್ಲಾರೆ. ಹಾಗೆ ನಾನು ಕುಚು ಗೆಳೆಯ ವಜ್ರಕಂದನ್ನ ಎಂದು ಬಿಡಲಾರೆ. ಸರಿಯಾಗಿ ಬುದ್ಧಿ ಕಲಿಸ್ತೀನಿ.
ಕಡಿಮೆ ದರದಲ್ಲಿ ಕೊಡ್ತೀನಿ. ಬಂದ್ರಮ್ಮ ಬನ್ನಿ, ಬನ್ನಿ. ಕುಡಿಯೋಕೆ ಒಂದು ನನ್ನ ಹತ್ರ ನಯಾ ಪೈಸ ಕೂಡ ಇಲ್ಲ. ಮನೆಯಾಗೆ ಇರುವ ಪಾತ್ರೆನ ಹೊಡ್ಕೊ ಬಂದಿದ್ದೀನಿ. ಬಂದ್ರವಾ ಬನ್ನಿ, ಬಂದ್ರಕ್ಕ ಬನ್ನಿ. ಡಿಸ್ಕೌಂಟ್ನಲ್ಲಿ ಅರ್ಧ ರೇಟ್ಗೆ ಕೊಡ್ತೀನಿ ಅಕ್ಕ. ಬಂದ್ರಕ್ಕ ಬನ್ನಿ. ತಟ್ಟೆ ಮತ್ತು ಲೋಟ ಹೊಸ್ತೈತ್ರಿ, ಬೇಕಾದವರು ಬರ್ರಿ, ಬ್ಯಾಡದೇ ಇರೋರು ದೂರ ಸರಿರಿ. ಮಾಲು ಪಕ್ಕ ಸಾಗಿರಿ ರೊಕ್ಕ. ಏನೋ ಮುರಾರಿ, ಕೈನಾಗೆ ತಟ್ಟೆ ಮತ್ತು ಲೋಟ ಇಟ್ಕೊ ಬಂದಿದ್ಯಾ? ಮತ್ತೇನ್ ಮಾಡ್ಲಿ ಮುಕುಂದ, ರಾತ್ರಿ ಒಂದ್ ಕನ್ಸ್ ಬಿದ್ದಿತ್ತು. ಅದೇನ ಕನ್ಸು? ಆ ಕನ್ಸ ನನ್ಸ್ ಮಾಡ್ಬೇಕಾದ್ರೆ ಅವ್ರವನ್ ಜೋಬ್ನಾಗ ಒಂದ್ ನಯಾ ಪೈಸಾ ಕೂಡ ಇಲ್ಲ ನೋಡು. ಅದಕ್ಕೆ ಮನೆ ಆಗಿದ್ದ ಈ ತಟ್ಟೆ ಮತ್ತು ಲೋಟನ ವಾಡ್ಕೊ ಬಂದ್ಬಿಟ್ಟಿದೀನಿ ಕನ್ಲ. ಅದಕ್ಕೆ ಇಸ್ಪೀಟ್ ಆಡಕ್ಕೂ ದುಡ್ಡು ಇಲ್ದಂಗ ಆಗಿತ್ ಮರಿಯ, ಅದಕ್ಕೆ ಹೊಡ್ಕೊ ಬಂದೆ. ಸರಿ ಕಂದ, ಮನೆ ಬಾಗ್ಲಿಗೆ ಬಂದು ಡಿಸ್ಕೌಂಟ್ ನಲ್ಲಿ ಪಾತ್ರೆ ಕೊಡ್ತಾರೆ. ನಾ ಈ ಪಾತ್ರೆನ ಯಾರ ತಗೋತಾರ? ಅದಕ್ಕೆ ಒಂದು ಐಡಿಯಾ ಮಾಡ್ಬೇಕಲ್ಲ. ಯಾವ ಐಡಿಯಾ ಅಂತ? ಯಾವ ಐಡಿಯಾ ಅಂದ್ರೆ ಕಣ್ಣು ಕಾಣದ ಗುರು ಅಂತ, ಅನಾಥರು ಅಂತ ಪಾತ್ರೆನ ಇಟ್ಟು ಭಿಕ್ಷೆ ನಡ್ಕೊಂಡು ಭಿಕ್ಷೆ ಬಿಡುವಲ್ಲ. ಮುಕುಂದ, ಇದು ಈ ಐಡಿಯಾ ಎಲ್ಲ ಸಿಕ್ತು. ಐಡಿಯಾ ಮೊದ್ಲೇ ಹೇಳಿದ್ರೆ ಮೊದ್ಲೇ ಮಾಡ್ಬಿಡು ಇತ್ತಲ್ಲ. ಸರಿ ಬಿಡ್ಲ, ಹಂಗೆ ಮಾಡಮ್ಮ. ಸರಿ ಕಂಡ. ಶಿವಕಾಳಲಾರೆ ಕಾಪಾಡಯ ಹರಣೆ ಶಿವಪ್ಪ ಕಾಯೋ ತಂದೆ ಮೂಲೋಕ ಸ್ವಾಮಿ ದೇವ ಅದಿವೆಯನ್ನು ತಾಳಲಾರೆ ಕಾಪಾಡಯ. ಭಕ್ತಿಯಂತೆ ಪೂಜೆಯಂತೆ ಒಂದು ಅರಿಯನ ಭಕ್ತಿಯಂತೆ ಪೂಜೆಯಂತೆ ಒಂದು ಅರಿಯನ ಪಾಪವಂತೆ ಪುಣ್ಯವಂತೆ ಕಾಣೆನಯ್ಯನ. ಪಾಪವಂತೆ ಪುಣ್ಯವಂತೆ ಕಾಣೆನಯ್ಯ. ಶಿವಪ್ಪ ಕಾಯೋ ತಂದೆ ಮೂಲೋಕ ಸ್ವಾಮಿ ದೇವ ಅದಿವೆಯನ್ನು ತಾಳಲಾರೆ ಕಾಪಾಡಯ. ಶುದ್ಧನಾಗಿ ಪೂಜೆಗೈಯೇ ಒಲಿವೆಯಂತೆ ನೀ, ಶುದ್ಧನಾಗಿ ಪೂಜೆಗೈಯೇ ಒಲಿವೆಯಂತೆ ನೀ. ಶುದ್ಧವೋ ಅಶುದ್ಧವೋ ನಾ ಕಾಣೆ ದೇವನೇ, ಶುದ್ಧವೋ ಅಶುದ್ಧವೋ ನಾ ಕಾಣೆ ದೇವನೇ. ನಾದವಂತೆ ಭಿಕ್ಷೆ ಹಾಕಿ, ಭಿಕ್ಷೆ ಹಾಕ್ರಪ್ಪ, ಭಿಕ್ಷೆ ಹಾಕಿ. ಭಿಕ್ಷೆ ಹಾಕ್ರಪ್ಪ, ಭಿಕ್ಷೆ ಹಾಕಿ. ಏನಾದ್ರೂ ಐಡಿಯಾ ಮಾಡಿ ನಮ್ಮ ಅಪ್ಪಂಗೆ ಬುದ್ಧಿ ಕಲ್ಸ್ಮ ಅಂದ್ರೆ ನನ್ನ ತಲೆಗೆ ಯಾವ ಐಡಿಯಾನು ಹೊಳಿತಾನೆ ಇಲ್ವಲ್ಲ. ನಾವು ಕೂಡ್ರಪ್ಪ ಇವ್ರ ಧ್ವನಿಯ ಕೇಳ್ತಾ ಇದ್ರೆ ನಮ್ಮ ಅಪ್ಪನ ಪಿಎಗಳು ಅನ್ನೋ ಕಾಣುತ್ತಲ್ಲ. ಯಾರಪ್ಪ ನೀವು? ನಾವು ಕಣ್ಣಿಲ್ರ ಏನಾದ್ರು ದಾನ ಮಾಡಿ ಸ್ವಾಮಿ, ದಾನ ಮಾಡಿ. 3 ದಿವಸ ಯಾವ ಉಪವಾಸ ಮಾಡಿಲ್ಲ. ಇದ್ದದ್ದೇನಾದ್ರೂ ಕೊಟ್ಟು ದಾನ ಮಾಡಿ.
ಏನಿಲ್ಲ ಇದು ನಮ್ಮ ಅಪ್ಪನ ಬಲಗೈ ಬಂಟ್ರ ಯಾಕಲ್ಲ ಹಿಂಗೆ ಭಿಕ್ಷಾ ಬೇಡ್ತಾ ಇದೀರಿ ಮತ್ತೇನ್ ಮಾಡುದು ದಣಿ ಕುಡಿಯಕ್ಕೆ ಇಸ್ಪಿಟ್ನಾಗ ಹಣ ಇಲ್ದಂಗ ಆಗೈತೆ ಈ ತರ ಇದ್ ಮಾಡ್ತಾ ಇದೀವಿ ಅದಕ್ಕೆ ಈ ವೇಷ ಹಾಕಿ ಆದ್ರೂ 4 ಕಾಸು ಮಾಡುವ ಅಂತ ಐಡಿಯಾ ಮಾಡ್ತಿದ್ವಿ. ನಿಮ್ಗೂ ವೇಷ ಹಾಕಕ್ ಬರುತ್ತೆ ಅನ್ನಂಗಾಯ್ತು. ಚಿಕ್ಕಣ್ಣಿಯವರ ನಾವಿಬ್ರು ಹಿಂದ ಎಂತೆಂತ ನಾಟಕ ಮಾಡಿದೀವಿ ಗೊತ್ತಾ? ಹೌದಾ? ನೋಡ್ರಿ ನಾವೊಂದು ನೋಡ್ರಿ ನಾನೊಂದು ನಾಟಕ ತಯಾರು ಮಾಡಿದ್ದೀನಿ. ಆ ನಾಟಕದಲ್ಲಿ ನೀವಿಬ್ರು ಪಾತ್ರಧಾರಿಗಳು ಆಗ್ಬೇಕು. ಆಯ್ತು ದಣಿಯವರ. ಅದ್ರ ಬಗ್ಗೆ ಬಿಟ್ಬಿಡ್ರಿ, ಹಿಂಗೆ ಪಾತ್ರ ಮಾಡ್ತೀನಿ. ನಮ್ ಪಾತ್ರ ನೋಡಿದವ್ರೆಲ್ರು ಬೆಚ್ಚಿ ಬೇರ್ಗಾಗ ಹೋಗ್ಬೇಕು. ಚಿಕ್ಕಣ್ಣಿಯವರ ಬಹಳ ದಿನ ಆಗಿದೆ ಈ ನುಣ್ಣು ನೊಲೆಯನ್ನು ನಾಟಕ ಆಡಿ. ದಣಿಯವರ ನಾಟಕದ ಹೆಸರೇನು? ದಳಪತಿಯ ಗರು ಪ್ರೇಯಸಿಯ ಪ್ರಣಯ ಪ್ರಸಂಗ ಅಥವಾ ದಳಪತಿಯ ಗರ್ವಭಂಗ ಅಂತ. ಚಿಕ್ಕದಣಿಯವರ ಹೆಸರು ಮಾತ್ರ ಬೊಂಬಾಟಾಗೈತೆ. ಅಂದಂಗೆ ಮಂಡ್ಯ ಮೈಸೂರು ಹೆಣ್ಮಕ್ಳಿದಾರಲ್ಲ ಪಾತ್ರ ಮಾಡೋಕೆ. ಅವ್ರು ಸಹಾಯಾರ್ಥ ಯಾರು ಮಾಡ್ಬೇಕು ಅಂತ ಅಂತಿದ್ರಿ? ಒಂದು ಕಲ್ಯಾಣ ಮಾಡ್ಬೇಕು ಅಂತ ಮಾಡಿದ್ವಿ. ಬನ್ನಿ ಸರಿ ದಣಿಯವರ. ತಾನೊಂದು ಬಗೆದರೆ ದೈವ ಇನ್ನೊಂದು ಬಗೆಯಬೇಕೆ? ಅಶ್ವಿನಿಯ ರೂಪಕ್ಕೆ ಮರಳಾಗಿ ಅವಳನ್ನು ನನ್ನ ಸತಿಯನ್ನಾಗಿ ಸ್ವೀಕರಿಸಿದರು. ನನ್ನ ದಾಂಪತ್ಯ ಜೀವನ ಮಾತ್ರ ಸುಖಮಯವಾಗಿ ಸಾಗ್ತಾ ಇಲ್ಲ. ತಲೆ ತುಂಬಿಕೊಂಡು ಮೌನಿಯಾಗಿ ನಿಂತಿದೆಯಲ್ಲೋ, ವಿಷಯ ಆದ್ರೆ ಏನು? ಆನಂದ್, ಸ್ನೇಹಿತನಾದ ನಿನ್ನಲ್ಲಿ ವಿಷಯ ಮುಚ್ಚಿಡಲು ಏನೂ ಇಲ್ಲ. ನಾನು ಮನಸ್ಸಾರ ಮೆಚ್ಚಿದ ಅಶ್ವಿನಿಯನ್ನ ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಂಡರು. ನಾನಿಟ್ಟುಕೊಂಡ ಆಸೆ ಆಕಾಂಕ್ಷೆಗಳು ಬರ್ತಾ ಹೋಗಿದೆ. ಆನಂದ್, ಮದುವೆಯಾಗಿ ಇಷ್ಟು ದಿನಗಳಾದ್ರೂ ನಾನ್ ಮಾತ್ರ ಅಶ್ವಿನಿಯನ್ನ ದಾಂಪತ್ಯ ಜೀವನಕ್ಕೆ ಹೊಂದಿಕೊಳ್ಳಲಿಲ್ಲ. ಬೇರೆ ಬೇರೆಯಾಗಿ ಜೀವನ ಸಾಗಿಸ್ತಾ ಇದ್ದೀವಿ. ಅಮರ್, ಅಶ್ವಿನಿ ಯಾಕೆ ನೀನು ದಾಂಪತ್ಯ ಜೀವನಕ್ಕೆ ಹೊಂದಿಕೊಳ್ಳಲು ನಿರಾಕರಿಸ್ತಾ ಇದ್ದಾಳೆ? ಅವಳು ಯಾವುದೋ ಒಂದು ವ್ರತದ ನೆಪ ಹೇಳಿ ನನಗೆ ತನ್ನ ದೇಹದ ಸುಖವನ್ನು ಕೊಡಲು ನಿರಾಕರಿಸ್ತಾ ಇದ್ದಾಳೆ. ಆದ್ರೆ ಅವಳನ್ನ ನೋಡಿದಾಗ ಯಾವುದೋ ಒಂದು ಮಾನಸಿಕ ಮನೋಯೋಧನೆಯಲ್ಲಿ ಕೊರಗಿ ನಗ್ತಾ ಇದ್ದಾಳೆ. ಆನಂದ್, ನನ್ನ ಅಶ್ವಿನಿ ಕೊರಗಿ ನೋಡುವುದನ್ನ ನನ್ನಿಂದ ನೋಡಲು ಸಾಧ್ಯವಿಲ್ಲ. ನನ್ನ ಮೇಲೆ ಮನಸ್ಸಿಲ್ಲದ ಹುಡುಗಿಯನ್ನು ಒತ್ತಾಯದಿಂದ ಮದುವೆಯಾಗಿ ಅವಳಿಗೆ ನಾನೇ ವಂಚನೆ ಕೈದ್ಬಿಟ್ಟೆ. ಅಮರ್, ಅಶ್ವಿನಿ ನನ್ನ ಮೇಲಿನ ಇಂದಿನ ಪ್ರೇಮ ಘಟನೆ ನೆನಪಿಸಿಕೊಂಡು ಇವಳು ದಾಂಪತ್ಯ ಸುಖದ ಜೀವನ ನೀಡಲು ನಿರಾಕರಿಸ್ತಾ ಇದ್ದಾಳೆ. ಇಲ್ಲ, ನನ್ನಿಂದ ಇವರಿಬ್ಬರ ಬಾಳು ಹಾಳಾಗಬಾರ್ದು. ಹೇಗಾದ್ರೂ ಮಾಡಿ ಇವರಿಬ್ಬರನ್ನು ದಾಂಪತ್ಯ ಜೀವನಕ್ಕೆ ಹೊಂದಿಕೊಳ್ಳುವಂತೆ ಮಾಡಲೇಬೇಕು. ಆನಂದ್, ಅಶ್ವಿನಿ ಎಂದು ಹೇಳಿ ಯಾವುದೋ ಒಂದು ವಿಚಾರದಲ್ಲಿ ಮುಳುಗಿರುವಂತೆ ಕಾಣುತ್ತೆ. ಏನಾಯ್ತಾ? ನಾನು ಏನಿಲ್ಲಮ್ಮ, ನೀವಿಬ್ಬರು ದಾಂಪತ್ಯ ಜೀವನ ಹೊಂದಿಸುವ ಬಗ್ಗೆ ಮಗ್ನನಾಗಿದ್ದೆ.
ಅಂದ್ರೆ ಬರ್ ನೀವಿಬ್ಬರು ದಾಂಪತ್ಯ ಜೀವನಕ್ಕೆ ಹೊಂದಿಕೊಂಡಾಗಲೇ ಈ ಆನಂದ ಕೈ ಚಳಕ ಹೇಗೆ ಅಂತ ಗೊತ್ತಾಗೋದು. ಬರ್ ನಾನು ಈಗಲೇ ನಿಮ್ಮ ಮನೆಗೆ ಹೋಗಿ ಅಶ್ವಿನಿಗೆ ಬುದ್ಧಿ ಹೇಳಿ ಅವಳಿಗೆ ತಿಳುವಳಿಕೆ ಹೇಳ್ತೀನಿ. ನೀನು ಆಮೇಲೆ ಬಾ. ಸರಿ ಆಯ್ತಾನ. ಅಶ್ವಿನಿ ಆನಂದನ ಮಾತಿಗೆ ಒಲಿದು ನನ್ನ ಕೈ ಹಿಡಿದಳು. ಈಗ ಅವನ ಮಾತಿಗೆ ಮನ್ನಣೆ ಕೊಟ್ಟಿ ಅವಳು ನನ್ನೊಂದಿಗೆ ದಾಂಪತ್ಯ ಜೀವನವನ್ನ ಸುಖಮಯವಾಗಿ ಸಾಕ್ತಾಳೆ ಅಂತ ನನಗೆ ಆತ್ಮವಿಶ್ವಾಸ ಇದೆ. ಮಿಸ್ಟರ್ ಅಮರ್, ನಿನ್ನ ಸ್ನೇಹಿತನ ಮೇಲೆ ಇಟ್ಟಿದ್ದ ಆತ್ಮವಿಶ್ವಾಸವೇ ನಿನ್ನ ಜೀವನವನ್ನ ಆವತ್ತು ತೆಗೆದುಕೊಳ್ಳುತ್ತೆ ಎಂದು ಬಂದ ಯಾವ ಸಂಸಾರಕ್ಕೂ. ಯಾರು ನೀನು? ನನ್ನ ಸ್ನೇಹಿತನ ಬಗ್ಗೆ ಹೀಗೇಕೆ ಮಾತಾಡುತ್ತಿರುವೆ? ನಾನೋರ್ವ ನಿನ್ನ ಹಿತಚಿಂತಕನೆಂದು ಭಾವಿಸಿಕೋ ಅಮರ್. ನೀವಿಬ್ಬರು ಮಾತನಾಡಿದ ವಿಷಯವನ್ನೆಲ್ಲ ಕೇಳಿರುವೆ. ನಿನ್ನ ಸತಿ ನಿನ್ನೊಂದಿಗೆ ದಾಂಪತ್ಯ ಜೀವನ ನಡೆಸಲು ಏಕೆ ನಿರಾಕರಿಸುತ್ತಿರಲೆಂಬುದು ನಿನಗಿನ್ನೂ ಗೊತ್ತಿಲ್ಲ. ನಿನ್ನ ಸತಿ ಪತಿರತೆ ತಿಳಿದುಕೊಂಡಿರುವೆ. ಅದು ನಿನ್ನ ಮೂರ್ಖತನ. ನೀನು ಆಡುತ್ತಿರುವ ನಿನ್ನ ಮಾತಿನ ಅರ್ಥವೇ ನನಗೆ ತಿಳಿಯದ. ನನ್ನ ಅಶ್ವಿನಿ, ನನ್ನ ಮಿತ್ರ ಆನಂದ್ ನಿನ್ನ ಕಣ್ಣಲ್ಲಿ ಮಣ್ಣೆರಚಿದ ದ್ರೋಹಿಗಳು. ವಿಷಯ ಏನೆಂಬುದನ್ನ ಹೇಳ್ತೀನಿ ಕೇಳು. ನಿನ್ನ ಸತಿ ಅಶ್ವಿನಿ ಮತ್ತು ಆನಂದ ಅಮರ ಪ್ರೇಮಿಗಳು. ಇಲ್ಲ, ಈ ಮಾತನ್ನ ನಾ ಎಂದು ನಂಬಲಾರೆ. ಅಶ್ವಿನಿ ಆನಂದ್ ಅಮರ ಪ್ರೇಮಿಗಳಾಗಿದ್ರು. ಆನಂದ್ ಅಶ್ವಿನಿಯನ್ನ ನನ್ನ ಜೊತೆ ಹೇಗೆ ಮದುವೆ ಮಾಡಿಸ್ತಾ ಇದ್ದ? ತನ್ನ ಸ್ವಾರ್ಥ ಸಾಧನೆಗೋಸ್ಕರ ತನ್ನ ಸರ್ವಾಸ್ತಿಯು ಅಶ್ವಿನಿ ಹೆಸರಿಗೆ ಆಗಿ ನಂತರ ಆನಂದಕ್ಕೆ ಹಸ್ತಗತವಾಗುತ್ತದೆ. ಅದಕ್ಕೆ ಅವರಿಬ್ಬರು ಸೇರಿ ಮುಗಿಸಿದರೆ ತನ್ನ ಸರ್ವಾಸ್ತಿಯು ಅಶ್ವಿನಿ ಹೆಸರಿಗೆ ಆಗಿ ನಂತರ ಆನಂದಕ್ಕೆ ಹೆಸರಿಯಾಗುತ್ತದೆ. ನೋಡು ಆನಂದ್, ನೀನು ಬೆಳೆದಿರುವುದೆಲ್ಲ ಆನಂದ ನೋಡಿ ಕುಡಿಯಲು ಹೋಗುತ್ತಿರುವೆ. ಆದರೆ ಆಲೋಚಿಸಲಾಗಿ ನಿನ್ನ ಹೊಟ್ಟೆಯಲ್ಲಿ ಸೇರಿ ನಿನ್ನನ್ನು ಆಹುತಿ ತೆಗೆದುಕೊಳ್ಳುವುದೆಂಬುದನ್ನು ಯಾವ ಕಾಲಕ್ಕೂ ಮರೆಯದು. ಹೌದು, ನೀನು ಹೇಳಿದ್ದು ಮಾತೆಲ್ಲ ಸತ್ಯವಾಗಿದೆ. ಅಶ್ವಿನಿ, ಆನಂದ್ ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಾರೆ ಅಂತ ನನ್ನ ಕನ್ಸ್ಪಸ್ನಲ್ಲೂ ಎಣಿಸ್ಕೊಂಡಿರ್ಲಿಲ್ಲ. ನೋಡು, ನೀವಂತ ವಂಚಕರಿಂದ ಬೇರೆ ಆಗ್ಬೇಕು ಅಂದ್ರೆ ಮನ್ಸ್ ಮಾಡ್ಬೇಕು ನೀನು. ಅಂದ್ರೆ ಉಪಾಯ ಅತಿ ಸುಲಭ. ಹೇಗಾದರೂ ಮಾಡಿ ನೀನನ್ನು ವಂಚಿಸಿದ್ರು ಅವರಿಬ್ಬರನ್ನು ಇಹಲೋಕದ ವ್ಯಕ್ತಿಗಳಿಸು. ಏನ್ ಹೇಳ್ತಾ ಇದ್ಯಾ? ನಾನು ಕೊಲೆ ಮಾಡ್ಬೇಕಾ? ಮಾಡ್ಬೇಕು. ನೀನು ಬದುಕಬೇಕೆಂಬ ಆಸೆ ನಿನಗಿದ್ರೆ ಅವರನ್ನು ಕೊಲೆ ಮಾಡ್ಲೇಬೇಕು. ನೀನೇಗೆ ಬದುಕಲು ಆಸೆ ಇಟ್ಟಿದ್ರೆ ಅವನು ಜಾಲದಲ್ಲಿ ಸಿಕ್ಕಿ ವಿಲನೆ ಮದ್ದಾಡಿ ಸಾಯ್ಬೇಕು. ನೋಡು, ವಿಚಾರ ಮಾಡಿ ಯೋಚನೆ ಮಾಡಿ ತಿಳ್ಕೊ. ಅದು ನೀನ್ ಬಿಟ್ಟಿದ್ದು. ನಾನು ಬರ್ತೀನಿ. ಹೌದು, ಇವನು ಹೇಳಿದ ಮಾತೆಲ್ಲ ಸತ್ಯವಾಗಿದೆ. ಆ ವ್ಯವಚಾರಿ ಪಾಪಿಗಳನ್ನ ಬದುಕಲು ಬಿಡಬಾರ್ದು. ಅವರಿಗೆ ಎಂದು ಉಳಿಗಾಲವಿಲ್ಲ. ಅಶ್ವಿನಿ, ಆನಂದ್, ನಿಮ್ಮಿಬ್ರು ನನ್ನ ಹಿತೈಷಿ ಶತ್ರುಗಳು. ನಾನು ಮೋಸ ಹೋದೆ. ನನ್ನ ಕಣ್ಣಿಗೆ ಕಣ್ಣತ್ತು ಮಣ್ಣರ್ಚಿ ನನಗೆ ದ್ರೋಹ ಮಾಡಿಬಿಟ್ರು. ನಿಮ್ಮಿಬ್ಬರು ಉಳಿಬಾರ್ದು. ಎಲ್ಲವೋ ಆನಂದ್, ಅಶ್ವಿನಿ, ಮುಗಿಯಿತು ಇನ್ನು ನಿಮ್ಮ ಕತೆ. ಬಂದು
ಇದನ್ನು ನಿನ್ನನ್ನು ಅನುಭವಿಸ್ಲೇಬೇಕು. ಈ ನಿನ್ನ ದೇಹ ಸುಖವನ್ನು ಯಾಕೆ ಅನುಭವಿಸ್ತೀನಿ ಅಂತ ಕಾಯ್ತಾ ಇದ್ದೀನಿ ಚಿನ್ನ. ಒಂದು ಈ ನನ್ನ ಹೃದಯ ದೇವತೆ ನನ್ನ ಮನಸ್ಸಿನಲ್ಲಿ ಉಳಿಯಬಾರದೆ. ಜಂಪ್ ಮಾಡಿ ನೀ ಕೇಳು ಕೊಚನು 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 ನೀನಂತೂ ಅಷ್ಟೊತ್ತ ಲಂಬೋಚೆ ಚುಮ್ಮಾನ ಹೆಂಗೆ ಪಟ್ಲೇಚೆ ನಾ ಬಾರ ಜೂಟು ಬಾಡ್ಗೆ ತರ್ಲ ಎಲ್ಲ ಸಿಂಪಲ್ ಆಗಿ ಕುಂತೆ ಬಿಡ್ಲ ಒಂಚೂರು ಬಗ್ಗೆ ಮಾತಾಡು ಬಚನು 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 ಹೈ ಜಂಪ್ ಮಾಡಿ ನೀ ಕೇಳು ಕೊಚನು 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 ಕರ್ದೆ ಅಂತ ನಿನ್ನ ಕೂಗಲ ಕೂಲಿ ತರ್ರನ್ನ ನಿನ್ನ ಹೊತ್ಕೊಂಡು ಹೋಗಲ್ಲ ಹೇರ ಫೇರ್ನ ಮಾಡೋದು ಹೇಳಿ ಕೊಟ್ಟಿಯ ನಿನ್ನ ಪ್ರೀತಿಯ ಸಂದೇರು ನನ್ಗೆ ಹಾಕ್ತೀಯ ಜಿಂಕೆ ಚಿರಪೆಗೆ ಐ ಲವ್ ಯು ಅಂದಂಗೆ ನಮ್ಮಿತ್ರ ಲವ್ ಸ್ಟೋರಿ ಎಂದೆಂದು ಜಂಪಿಂಗೆ ಲಂಬೋಜೆ 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 ಕೈ ಚಾಚು ನಾ ಸ್ವಲ್ಪ ತುಳ್ಳೇಜೆ ಹೆಲಿಕಾಪ್ಟರು ತಂದು ಕೊಡ್ಲ ಎಲ್ಲ ಸಿಂಪಲ್ ಆಗಿ ಕುಂತೆ ಬಿಡ್ಲ ಒಂಚೂರು ಬಗ್ಗೆ ಮಾತಾಡು ಬಚನು 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 ಐ ಜಂಪ್ ಮಾಡಿ ನೀ ಕೇಳು ಕೊಚನು 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 सुनो जी मेरे प्यारे लंबू जी थोड़ा बेंड करके मुझे कस के पकड़ो जी कान में एक बात बोलना है जी ನಮ್ಮ ಪ್ರೀತಿನ ಗೊಬ್ಬರ್ಗೆ ಹೇಳಿ ಬಿಡೋಣ ಕೇಕು ಕಟ್ ಮಾಡಿ ಬಬ್ಬಲ್ ಗಮ್ ತಿನ್ಸಿ ಬಿಡೋಣ ಗೋವಾ ಸೈಕಲ್ ಮೇಲೆ ಹೋಗುವ ಮಧ್ಯಾಹ್ನದಲ್ಲಿ ಸುಹಾಗರಾತು ಮಾಡುವ ನದ್ದರ ಬಚ್ಚನ್ನು ತುಮ್ಮೆರಿ ಗುಲ್ಕನ್ನು ಇಬ್ರು ಸೇರ್ಕೊಂಡು ತಿನ್ನೋಣ ಜಾಮೂನು ಲಂಬೋಜೆ 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 ಒಂದೇನು ಮಾಡೋಣ ಓಲೋಜೆ ನಾ ಶೋಲೆ ಪಿಕ್ಚರ್ ಸ್ಕೂಟರ್ ತರಲ್ಲ ಎಲ್ಲ ಸಿಂಪಲ್ ಆಗಿ ಎತ್ಕೊಂಡ್ ಬಿಡ್ಲಾ ಒಂಚೂರು ಬಗ್ಗೆ ಮಾತಾಡು ಬಚನು 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 ಹೈ ಜಂಪ್ ಮಾಡಿ ನೀ ಕೇಳು ಕೊಚನು 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 ಮನುಷ್ಯ ತನ್ನ ಜೀವನದಲ್ಲಿ ಏನ್ ಅನ್ಕೋತಾನೋ ಅದೆಲ್ಲ ನೆರವೇರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಆನಂದ್ ಎಷ್ಟೇ ಮನಸಾರೆ ಪ್ರೀತಿ ಮಾಡಿದ್ರು ಸಹ ಗಂಡ ಹೆಂಡತಿ ಆಗೋದಕ್ಕೆ ಆ ದೇವ್ರು ನಮ್ಮ ಹಣೆನಲ್ಲಿ ಬರ್ದಿರ್ಲಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಆನಂದ್ ಮಾತಿಗೆ ಬೆಲೆ ಕೊಟ್ಟು
ಅಮ್ಮನ ಕೈ ಹಿಡಿದ್ಮೇಲೆ ನನ್ನ ಜೀವನ ಒಂದು ದಂಡಕ್ಕೆ ಸೇರ್ದೆ. ಹಗಲು ರಾತ್ರಿ ಅಳೋ ತರ ಆಗಿದೆ ನನ್ನ ಬಾಳು. ತಾಯಿ ಜಗನ್ಮಾತೆ, ನಾನು ನಿನ್ನಲ್ಲಿ ಕೇಳ್ಕೊತಿರೋದಿಷ್ಟೇ ಅಮ್ಮ. ನನ್ನ ಹಣೆಲಿರೋ ಸಿಂಧೂರ, ಕೊರಳಲ್ಲಿರೋ ಮಾಂಗಲ್ಯ ಯಾವಾಗ್ಲೂ ಶಾಶ್ವತವಾಗಿರುವಂತೆ ನೀನೇ ಆಶೀರ್ವಾದ ಮಾಡ್ಬೇಕು ತಾಯಿ, ನೀನೇ ಆಶೀರ್ವಾದ ಮಾಡ್ಬೇಕು. ಓ ಆನಂದ್, ಬನ್ನಿ ಆನಂದ್, ಚೆನ್ನಾಗಿದ್ದೀರಾ? ಅಶ್ವಿನಿ, ನಾನು ಸೌಖ್ಯವಾಗಿದ್ದೀನಿ ಅಶ್ವಿನಿ. ಆದ್ರೆ ನೀನು ಮಾತಿಗೆ ಒಲಿದು ಮನಸ್ಸಿಲ್ಲದೆ ಮದುವೆಯಾಗಿ ಕೊರಗಿ ಕೊರಗಿ ನನ್ನಿಂದ ಹಿಂದಿನ ಪ್ರೇಮಿಗಳನ್ನು ನೆನಪಿಸಿಕೊಂಡು ಕೊರಗಿ ನೀನು ಅಮರ್ನೊಂದಿಗೆ ಕೈ ಹಿಡಿದು ಅವನಿಗೆ ದಾಂಪತ್ಯ ಹೊಂದಿಕೊಳ್ಳಲು ನಿರಾಕರಿಸ್ತಿದೆ ಅಂತ ನನಗೆ ಗೊತ್ತಾಗಿದೆ ಅಶ್ವಿನಿ. ನೋಡಿ ಆನಂದ್, ನನ್ನ ನಿಮ್ಮ ಪ್ರೇಮದ ಕತೆ ಯಾವತ್ತೋ ಮುಗ್ದೋಗಿರ್ಬೇಕಾದ್ರೆ ಅದನ್ನ ನೆನೆಸ್ಕೊಂಡು ನಾನು ಯಾಕೆ ಕೊರಗ್ಲಿ ಹೇಳಿ? ನೋಡಿ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಅಮರ್ನ ಕೈ ಹಿಡಿದ್ಮೇಲೆ ನನ್ನ ಬಾಳು ಯಾವ ರೀತಿ ಆಗಿದೆ ಅಂತ ನಿಮಗೆ ತಿಳ್ಕೊಂಡ್ರೆ ನಿಮ್ಗೆ ಆಗುತ್ತೆ. ಅಶ್ವಿನಿ, ನೀನು ನರಕಯಾತನೆ ಅನುಭವಿಸಲು ಕಾರಣ ನಾನು. ನನ್ನಿಂದಲೇ ನಿನ್ನ ಬಾಳು ಹಾಳೋದು. ನಿನ್ನ ಆಸೆ ಆಕಾಂಕ್ಷೆಗಳೆಲ್ಲ ಒಂದು ಹುಚ್ಚು ದೂರ ಆಯಿತು. ಆದ್ರೆ ನಾನು ಮಾಡಿರೋ ದ್ರೋಹಕ್ಕೆ ಪಾಪ ಅಮರ್ ಮಾತ್ರ ಶಿಕ್ಷಿಸಬೇಡ ಅಶ್ವಿನಿ. ನಾನು ನಿನ್ನಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊತೀನಿ ಅಶ್ವಿನಿ, ನೀನು ಅಮರ್ನೊಂದಿಗೆ ದಾಂಪತ್ಯ ಹೊಂದಿಕೊಳ್ಳಲೇಬೇಕು. ನೋಡಿ ಆನಂದ್, ಅಮರ್ ನಿಮ್ಗೆ ಸಿಕ್ಕಿ ಎಲ್ಲ ವಿಚಾರನೂ ತಿಳಿಸಿರ್ಬೋದು. ನನ್ನ ಸ್ನೇಹಿತನ ಬಾಳು ಸುಖವಾಗಿರ್ಲಿ ಅಂತ ನೀವು ಆಸೆ ಕೂಡ ಪಡ್ತಿರ್ಬೋದು. ಆದ್ರೆ ನೀವೇನೇ ಹೇಳಿದ್ರು ನಾನು ದಾಂಪತ್ಯ ಜೀವನಕ್ಕೆ ಒತ್ತು ಕೊಟ್ಟು ನನ್ನ ಬಾಳನ್ನ ನಾನೇ ನನ್ನ ಕೈಯಾರ ಹಾಳು ಮಾಡ್ಕೊಳ್ಳೋದು ನಾನು ಸಿದ್ಧ ಇಲ್ಲ. ಅಶ್ವಿನಿ, ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ನಿನ್ನ ಪತಿದೇವರು ಹಿಂಸಿಸಿ ನೀನು ಪಾಪಕ್ಕೆ ಗುರಿ ಆಗ್ಬೇಡ. ಯಾಕೆ ನೀನು ಈ ರೀತಿ ಕಾಡ್ತಾ ಇದೀಯ? ಅವನಿಂದ ಬಾಳ ಹಾಳಾಗೋದಕ್ಕೂ ನಿನ್ನ ಬಾಳ ಹಾಳಾಗೋದಕ್ಕೂ ಕಾರಣ ಏನು? ನೀನು ಅವನಿಗೆ ದಾಂಪತ್ಯ ಹೊಂದಿಕೊಳ್ಳಬೇಕು, ನಿನ್ನ ಗಂಡ ದೈಹಿಕ ಸುಖ ಯಾಕೆ ನಿರಾಕರಿಸ್ತಿದ್ಯಾ? ಹೇಳು ಅಶ್ವಿನಿ, ಹೇಳು. ಅದನ್ನ ನಾನು ಹೇಳ್ತೀನಿ ಆನಂದ್. ತನ್ನ ಮಾಂಗಲ್ಯ ಉಳಿಸೋಕೋಸ್ಕರ ಈ ಅಶ್ವಿನಿ ದೇವತೆ, ತನ್ನ ಗಂಡನ ಪ್ರಾಣವನ್ನು ಉಳಿಸೋಕೋಸ್ಕರ ಇವಳು ತನ್ನ ಆಸೆ ಆಕಾಂಕ್ಷೆಗಳನ್ನ ನುಂಗಿಕೊಂಡು ತನ್ನ ಗಂಡನ ಜೊತೆ ನಿರ್ಜೀವ ಗೊಂಬೆಯಾಗಿ ಬದುಕ್ತಾ ಇದ್ದಾಳೆ. ಡಾಕ್ಟರ್, ನೀವು ಏನ್ ಹೇಳ್ತಾ ಇದ್ದೀರಾ? ಡಾಕ್ಟರ್, ಏನ್ ಹೇಳ್ತಿದ್ದೀರಾ? ಅಮರ್ನ ಕೈ ಹಿಡಿದು ಅಶ್ವಿನಿ ನಿರ್ಜೀವ ಗೊಂಬೆ ಅಂತ ಬದುಕು ಸಾಗಿಸ್ತಾ ಇದ್ದಾಳೆ. ಅಮರ್ ಸಾವು ಬದುಕಿನ ಓಡಾಡ್ತಿದ್ದಾನೆ. ನಿಮ್ಮ ಮಾತಿನಲ್ಲಿ ಏನೋ ಒಂದು ಗುಪ್ತ ರಹಸ್ಯ ಅಡಗಿದೆ. ಬಹಿರಂಗಪಡಿಸಿ. ನೋಡೋಣ, ಆ ಭಗವಂತನಿಲ್ಲ ತಿಳಿದವರಿಲ್ಲ. ಯಾಕೆಂದ್ರೆ ಕೆಲವರಿಗೆ ಐಶ್ವರ್ಯ ಕೊಟ್ಟು ಸುಖದ ಸುಪ್ಪತ್ತಿಗೆ ಮೇಲೆ ತೇಲಾಡಿಸ್ತಾನೆ, ಇನ್ನು ಕೆಲವರಿಗೆ ದಾರಿದ್ರ್ಯವನ್ನು ಕೊಟ್ಟು ಬೀದಿಯಲ್ಲಿ ಭಿಕ್ಷೆ ಬೇಡಿಸ್ತಾನೆ, ಕೆಲವರಿಗೆ ಮಾರಕ ರೋಗ ಕೊಟ್ಟು ನರಳಿನಲ್ಲಿ ಸಾಯಿಸ್ತಾನೆ. ಡಾಕ್ಟರ್, ಅಂದ್ರೆ ನೀವ್ ಹೇಳ್ತಾ ಇರೋದು ಅಮ್ಮರಿಗೆ ಅಂತ ಕಾಯಿಲೆ ಇದೆಯಾ? ನೋಡಿ ಆನಂದ್, ಅಮ್ಮರು ಸ್ತ್ರೀ ಸೌಖ್ಯ ಬಯಸಿದ್ರೆ ಅವನಿಗೆ ಪ್ರಾಣ ಅಪಾಯ ಇದೆ. ಅವನಿಗೆ ಮೂತ್ರಕೋಶದಲ್ಲಿ ಕ್ಯಾನ್ಸರ್ ಇದೆ. ಏನ್ ಹೇಳ್ತಿದ್ದೀರಾ ಡಾಕ್ಟರ್? ಅಮರ್ನಿಗೆ ಮೂತ್ರಕೋಶದಲ್ಲಿ ಕ್ಯಾನ್ಸರ್ ರೋಗ ಇದೆಯಾ? ಇದನ್ನು ಅವನಿಗೆ ತಿಳಿಸಿದ್ದೀರಾ? ಇಲ್ಲ, ನಾನೇ ಟ್ರೀಟ್ಮೆಂಟ್ ಮಾಡ್ತಾ ಇರೋದ್ರಿಂದ ಅವನಿಗೆ ಈ ವಿಷಯ ತಿಳಿಸಿಲ್ಲ. ಕಾಲಕ್ರಮೇಣ ತಿಳಿಸುವಂತ ಸುಮ್ಮಗಾದೆ. ಡಾಕ್ಟರ್, ಅಮರ್ಗಿಂತ ಕಾಯಿಲೆ ಅಂತ ಹೇಳಿ ಗೊತ್ತಾದ್ಮೇಲೂ ಅವ್ನಿಗೆ ಮದುವೆ ಮಾಡ್ಕೊಳ್ಳೋ ಯಾಕೆ ಅವಕಾಶ ಕೊಟ್ರಿ? ಒಂದು ಹೆಣ್ಣಿನ ಬಾಳನ್ನು ಯಾಕೆ ಕೈಯಾರ ಹಾಳು ಮಾಡಿದ್ರ ಡಾಕ್ಟರ್? ಮೊದಲೇ ನೀವು ನಿಜಾಂಶ ತಿಳಿಸಿ ಈ ಮದುವೆ ನಿಲ್ಲಿಸಬಹುದಿತ್ತಲ್ಲ. ನೋಡಿ ಆನಂದ್, ಆನಂದ್ ಮದುವೆ ನಿಶ್ಚಯ ಇದ್ದಾಗ ನಾನು ವೈದ್ಯ ಸಮ್ಮೇಳನಕ್ಕೆ ಅಂತ ಅಮೆರಿಕಕ್ಕೆ ಹೋಗಿದ್ದೆ. ನಾನು ಬರುವಷ್ಟರಲ್ಲಿ ಮದುವೆ ಬಂದೆ, ಇನ್ವಿಟೇಷನ್ ನೋಡಿ ಗಾಬರಿ ಆದೆ. ನಾನು ಮತ್ತೆ ಅದನ್ನ ನಿಲ್ಲಿಸುವಂತ ಬರತ್ಗೆ ಅಮರು ಅಶ್ವಿನಿಗೆ ತಾಳಿ ಕಟ್ಟಿದ. ಆಗ ನಾನೇ ಅಶ್ವಿನಿಯ ಕರೆದು ನಿಜಾಂಶ ತಿಳಿಸಿ, ನೀನು ಯಾವುದೇ ಕಾರಣಕ್ಕೂ ಅವ್ರ ಜೊತೆ ದೇಹ ಸಂಪರ್ಕ ಇಟ್ಕೋಬೇಡ ಅಂತ ಪ್ರಮಾಣ ಮಾಡಿಸ್ಕೊಂಡೆ.
ಎಂತ ಅನಾಹುತ ನನ್ನ ಅಮರ್ ಜೀವನದಲ್ಲಿ ನಡೆದು ಹೋಗಿದೆ. ಅಶ್ವಿನಿ, ನಾನಿನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ನಿನ್ನ ಬಾಳ ಹಾಳಾಗೋದಕ್ಕೆ ಕಾರಣಭೂತ ನಾನೇ ಅಶ್ವಿನಿ, ನಾನೇ. ಆನಂದ್, ಸಮಾಧಾನ ಮಾಡ್ಕೊಳ್ಳಿ. ಈಗಂತೂ ಏನು ಪ್ರಯೋಜನ ಇಲ್ಲ. ಹೊಟ್ಟೆಲಿ ನನ್ನ ಕೊರಳಲ್ಲಿರೋ ಮಾಂಗಲ್ಯ, ಹಣೆಲಿರೋ ಸಿಂಧೂರ ಆದಷ್ಟು ಬೇಗ ಕಾಪಾಡೋಂತ ಆ ದೇವರಲ್ಲಿ ಬೇಡ್ಕೊಳ್ಳೋದೊಂದೇ ನನಗೆ ಉಳಿದಿರೋ ದಾರಿ. ಡಾಕ್ಟರ್, ಅಮರನಿಗೆ ಗುಣಪಡಿಸಲು ಸಾಧ್ಯನೇ ಇಲ್ವಾ? ಸಾಧ್ಯ ಇದೆ. ಯಾಕೆಂದ್ರೆ ಇನ್ನು ಅಮರ್ಗೆ ಇನ್ನು ಮೊದಲನೇ ಸ್ಟೇಜ್ ಕಂಪ್ಲೀಟ್ ಆಗಿಲ್ಲ. ಅವ್ನು ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಅವನ ಪ್ರಾಣಾಪಾಯದಿಂದ ಬದುಕ್ತಾನೆ. ದೇವರ ಪ್ರೀತಿಗೆ ಪಾತ್ರ ಆಗ್ಬೋದು. ನನ್ನಲ್ಲಿ ಆತ್ಮವಿಶ್ವಾಸ ಇದೆ. ಅವ್ರಿಗೆ ಆಪರೇಷನ್ ಮಾಡಿದ್ರೆ ನಿಜವಾಗ್ಲೂ ಅವ್ರಿಗೆ ಗುಣಮುಖರಾಗ್ತಾರೆ. ಆನಂದ್, ಇನ್ನೊಂದು ವಿಚಾರ, ಯಾವುದೇ ಕಾರಣಕ್ಕೂ ಈ ವಿಚಾರನ ಅಮರ್ಗೆ ಗೊತ್ತಾಗಬಾರ್ದು. ಇಲ್ಲ ಡಾಕ್ಟರ್, ಯಾವುದೇ ಕಾರಣಕ್ಕೂ ಈ ಅಮರ ವಿಷಯ ನಾನು ತಿಳಿಸ್ತಾರೆ. ನೋಡಿ, ಇಷ್ಟೊಂದು ಭರವಸೆ ಕೊಟ್ಟ ಮೇಲೆ ಅಷ್ಟು ಸಾಕು. ಅವ್ರಿಗೆ ಆಪರೇಷನ್ ಮಾಡಿ ಅವ್ರ ಪ್ರಾಣಾಪಾಯದಿಂದ ಪಾರು ಮಾಡ್ತೀನಿ. ನೋಡಮ್ಮ, ನೀನು ಅಷ್ಟೇನೆ. ಯಾವುದೇ ಕಾರಣಕ್ಕೂ ಈ ವಿಚಾರ ಇಲ್ಲಿ ಗಂಟೆ ಹೇಗೆ ಮುಚ್ಚಿಟ್ಕೊ ಬಂದು ಅದೇ ತರ ಮಾಡು. ಧೈರ್ಯವಾಗಿರಮ್ಮ, ನಾನು ಇದ್ದೀನಿ. ಆಪರೇಷನ್ ಮಾಡಿ ಅವನ್ನ ಗುಣಮುಖನಾಗಿ ಮಾಡ್ತೀನಿ. ಆನಂದ್, ನಾನು ಬರ್ತೀನಿ. ಹುಷಾರಾಗಿ ಕಣ. ಅಶ್ವಿನಿ, ಬರ್ತೀನಮ್ಮ. ಅಶ್ವಿನಿ, ನಿನ್ನ ಹಣೆಯಲ್ಲಿ ಸಿಂಧೂರವು ಯಾವಾಗೂ ನಗ್ನಗ್ತಾ ಇರಲಿ. ಆ ದೇವರಲ್ಲಿ ನಾನು ಖಂಡಿತವಾಗಿ ಬೇಡ್ಕೊಳ್ತೀನಿ ಅಶ್ವಿನಿ. ನಿನ್ನ ಮುತ್ತೈದೆತನ ಶಾಶ್ವತವಾಗಿ ಇರಲಿ, ಶಾಶ್ವತವಾಗಿ ಇರಲಿ. ನನ್ನ ಮುತ್ತೈದೆತನನ ಉಳಿಸೋದು ಬಿಡೋದು ಆ ದೇವ್ರ ಕೈಲಲ್ಲಿ ಇರ್ಬೇಕಾದ್ರೆ ಯಾರ್ ತಾನೇ ಏನ್ ಮಾಡೋದಿಕ್ ಸಾಧ್ಯ? ನಾನೆಂತ ಕ್ರೂರ ಕೃತ್ಯವನ್ನು ಎಸಗ್ತಾ ಇದೆ. ಅಶ್ವಿನಿ, ಆನಂದ್, ನೀವೆಂತ ತ್ಯಾಗಮಯಿಗಳು. ಅಕಸ್ಮಾತ್ ನಾನು ಈ ಲೋಕದ ನಂಟನ್ನು ಕಳೆದುಕೊಂಡ್ರೆ ನನ್ನ ಅಶ್ವಿನಿ ವಿಧವೆಯಾಗಿ ತನ್ನ ಜೀವನದುದ್ದಕ್ಕೂ ಕೊರಗಿ ಬಾಳ್ತಾಳೆ. ಇಲ್ಲ, ಅಶ್ವಿನಿ ಸೌಭಾಗ್ಯತೆಯಾಗೇ ಉಳಿಬೇಕು. ಅವಳೆಂದಿಗೂ ಅಶ್ವಿನಿ, ಅಶ್ವಿನಿ, ಹೌದು ಅಶ್ವಿನಿ, ನೀನು ನನ್ನ ಕೈ ಹಿಡಿದು ನೀನು ಪಡುತ್ತಿರುವ ಮಾನಸಿಕ ಮನೋಯೋಧನೆ ಏನೆಂಬುದು ನನಗೆ ಚೆನ್ನಾಗಿ ಗೊತ್ತು. ಪ್ರೇಮಿಗಳಾದ ಆನಂದ್ ಹಾಗೂ ನಿನ್ನಲ್ಲಿ ನಿಮ್ಮ ಪ್ರೇಮದಲ್ಲಿ ಖಳನಾಯಕನಂತೆ ನಟಿಸಿ ನಿಮ್ಮ ಬಾಳನ್ನು ಹಾಳು ಮಾಡಿದ ಪಾಪಿ ನಾನು ಅಶ್ವಿನಿ, ಪಾಪಿ. ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನಾನು ಯಾರನ್ನು ಪ್ರೀತಿ ಮಾಡಿಲ್ಲ ರೀ. ನನ್ ಬಾಳ ಹಾಳಾಗಿಲ್ಲ. ಇಲ್ಲದನ್ನೆಲ್ಲ ಯೋಚನೆ ಮಾಡಿ ನಿಮ್ ತಲೆ ಕೆಡ್ಸ್ಕೊಬೇಡಿ. ಸಮಾಧಾನ ಮಾಡ್ಕೊಳ್ಳಿ ಅಂದ್ರೆ. ಅಶ್ವಿನಿ, ಸುಳ್ಳನ್ನು ಬಹಳ ದಿನ ಮುಚ್ಚಿಡಲು ಸಾಧ್ಯವಿಲ್ಲ. ಒಂದಲ್ಲ ಒಂದು ದಿವಸ ಬಹಿರಂಗಗೊಳಿಸಲೇಬೇಕು. ಯಾವ ರಹಸ್ಯವನ್ನು ಮುಚ್ಚಿಡಲು ಪ್ರಯತ್ನಿಸುತ್ತಿದೆಯೋ ಅದೇ ವಿಷಯವನ್ನ ನಾನು ಕಿವಿಯಾರ ಕೇಳಿರುವೆ. ನೋಡಿ, ನೀವ್ ವಿಚಾರನ ಕೇಳಿರ್ಬಹುದು, ಆದ್ರೆ ನಿಮ್ಗೆ ಆಪರೇಷನ್ ಆದ್ಮೇಲೆ ನೀವು ಗುಣ ಆಗ್ತಿರಂತ ಡಾಕ್ಟರೇ ಹೇಳಿದ್ದಾರೆ. ಅಶ್ವಿನಿ, ಡಾಕ್ಟರ್ ಹೇಳಿದ್ರು ಶಸ್ತ್ರಚಿಕಿತ್ಸೆಯಲ್ಲಿ ನನ್ನ ಬದುಕಿಸುವ ಅಥವಾ ತನ್ನಲ್ಲಿ ಬರಮಾಡಿಕೊಳ್ಳುವ ದೇವರ ಕೈಯಲ್ಲಿದೆ. ಹುಟ್ಟು ಸಾವು ಯಾರ ಸ್ವಾಧೀನವಲ್ಲ. ಈ ಜೀವನ ಅನ್ನೋದು 3 ದಿನಗಳ ಸಂತೆ. ಈ ಸಂತೆಯಲ್ಲಿ ಬಂದ ನಾವು ನಮ್ಮ ಕರ್ತವ್ಯವನ್ನು ಮುಗಿಸ್ಕೊಂಡು
ಭಗವಂತನಿಗೆ ಪಾತ್ರರಾಗಬೇಕು. ಹುಟ್ಟುವುದು ಒಂದು ದಿನ, ಸಾಯುವುದು ಒಂದು ದಿನ. ಹುಟ್ಟು ಸಾವಿನ ನಡುವೆ ಬದುಕು ಒಂದು ಕ್ಷಣ. ಹುಟ್ಟಿದ ಪ್ರತಿ ಓರ್ವ ಮಾನವ ತನ್ನ ಜೀವನದುದ್ದಕ್ಕೂ ತಾನು ಈಗಿರ್ಬೇಕು ಆಗಿರ್ಬೇಕು ಅಂತ ಆಸೆ ಪಡ್ತಾನೆ. ಅದರಂತೆ ಕೈ ಹಿಡಿದ ಸತಿ ತನ್ನ ಗಂಡನನ್ನು ಸುಖವಾಗಿರಿಸಲು ಹಣೆಯಲ್ಲಿ ಸಿಂಧೂರ, ಮುಡಿಯಲ್ಲಿರೋ ಹೂವು, ಕೊರಳಲ್ಲಿರೋ ಮಾಂಗಲ್ಯ ಇವೆಲ್ಲ ಸ್ಥಿರವಾಗಿರ್ಬೇಕು ಅಂತ ಆಸೆ ಪಡ್ತಾಳೆ. ಹೌದು, ನಾನು ಅಷ್ಟೇ. ನನ್ನ ಕೊರಳಲ್ಲಿರೋ ಮಾಂಗಲ್ಯ, ಹಣೆಲಿರೋ ಸಿಂಧೂರ, ಕೈಲಿರೋ ಬಳೆಗಳು ಶಾಶ್ವತವಾಗಿ ಉಳಿಬೇಕು ಅಂತ ಪ್ರತಿನಿತ್ಯ ಭಗವಂತನಲ್ಲಿ ಕೇಳ್ಕೊತೀನಿ. ಹಾಗಾದ್ರೆ ಅಶ್ವಿನಿ, ನಿನ್ನ ಸೌಭಾಗ್ಯ ಉಳಿಯಬೇಕಂದ್ರೆ ನನ್ನೊಂದು ಮಾತನಾಡಿಸ್ಕೊಡ್ತೀಯಾ? ನನಗೊಂದು ವಚನ ಕೊಡು. ನೀನೊಂದು ತ್ಯಾಗಕ್ಕೆ ಸಿದ್ಧಳಾಗ್ಬೇಕು. ಆಯ್ತು ರೀ, ನನ್ನ ಮಾಂಗಲ್ಯ ಉಳಿಯೋದೇ ಆದ್ರೆ ಎಂತ ಕೆಲಸ ಮಾಡೋದು ಕೂಡ ನಾನು ಸಿದ್ಧವಾಗೇ ಇದ್ದೀನಿ. ತಗೊಳ್ಳಿ ನನ್ನ ಮಾತನ್ನ. ಕಾರ್ಯೇ ಸುದಾಸಿ करणे सुमंत्री भोजे सुमाता रूपे सुलक्ष्मी क्षमया धरित्री शयने शुरंभा ಅಶ್ವಿನಿ, ಅಕಸ್ಮಾತ್ ನಾನೇನಾದ್ರೂ ಶಸ್ತ್ರಚಿಕಿತ್ಸೆಯಲ್ಲಿ ಆ ದೇವರ ಕೃಪೆಗೆ ಪಾತ್ರರಾಗೋದ್ರೆ ನೀನು ವಿಧವೆ ಆಗಿರಬಾರ್ದು. ನಿನ್ನ ಸಿಂಧೂರನ್ನು ಅಳಿಸಲು ಅವಕಾಶ ಕೊಡಬಾರ್ದು. ನೀನು ಆನಂದನ ಕೈ ಹಿಡಿದು ಮುತ್ತೈದೆಯಾಗಿ ಬಾಳ್ಬೇಕು. ಇದೇ ನಾನು ನಿನ್ನ ಕೇಳುತ್ತಿರುವ ಭಿಕ್ಷೆ. ನೋಡಿ, ಒಂದ್ ವೇಳೆ ನಾನು ವಿಧವೆ ಆಗೋದ್ರ ಪರವಾಗಿಲ್ಲ, ಆದ್ರೆ ಪರಪುರುಷರ ಕೈ ಹಿಡಿದು ಪತಿ ವಂಚಿಕೆ ಆಗೋದಕ್ಕೆ ಸಾಧ್ಯ ಇಲ್ಲ. ಕೈ ಮುಗ್ ಬೇಡ್ಕೊತೀನಿ, ಈಗೆಲ್ಲ ಹೇಳ್ಬೇಡಿ ಅಂದ್ರೆ ಹೇಳ್ಬೇಡಿ. ಅಶ್ವಿನಿ, ಹಾಗೆಲ್ಲ ಮಾತನಾಡಬೇಡ. ಈ ನನ್ನ ಹೃದಯವನ್ನ ಜಾಸ್ತಿ ಘಾಸಿ ಮಾಡಬೇಡ. ನಂದು ಪರಪುರುಷನಲ್ಲ, ನೀನು ಅವನು ಮನಸಾರೆ ಪ್ರೀತಿಸಿದ ಪ್ರೇಮಿಗಳು. ನೀನು ಅವನ ಕೈ ಹಿಡಿದರೆ ಬಾಳಿದರೆ ಮಾತ್ರ ಈ ಅಮರನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಪ್ಲೀಸ್ ಅಶ್ವಿನಿ, ಪ್ಲೀಸ್. ನೀನು ನಾನು ಹೇಳಿದ ಮಾತನ್ನು ನಡ್ಸ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಅಯ್ಯೋ ದೇವ್ರೆ, ಹೆಣ್ಣು ತ್ಯಾಗ ಮನೋಭಾವನೆಗಳ ಸಕಾರ ಮೂರ್ತಿ ಅಂತ ಬಲ್ಲವರು ಹೇಳ್ತಾರೆ. ಆದ್ರೆ ಧರ್ಮದ ವಿರುದ್ಧ ನಡೆಯೋದಕ್ಕೆ ನನ್ನ ಕೈಯಿಂದ ಸಾಧ್ಯ ಇಲ್ಲ. ಅಶ್ವಿನಿ, ಇಲ್ಲ ಸಲ್ಲದ ವಿಚಾರಕ್ಕೆ ಆಸ್ಪದ ಕೊಟ್ಟು ಮನಸ್ಸನ್ನ ಚಂಚಲತೆಯಾಗಿ ಮಾಡ್ಕೋಬೇಡ. ನೀನು ಮರುಮದುವೆಯಾಗಿ ಸೌಭಾಗ್ಯ ಉಳಿಸ್ಕೊಳ್ಳೋದ್ರಲ್ಲಿ ಯಾವ ತಪ್ಪೂ ಇಲ್ಲ, ಯಾವ ಪಾಪನೂ ಇಲ್ಲ. ನಾನು ನಿನ್ನ ಆತ್ಮೀಯ ಸ್ನೇಹಿತನ ಆನಂದನಿಗೆ ವಿಷಯ ತಿಳಿಸಿ ನಿನ್ನ ಅವನ ಮನ ಒಲಿಸುವೆ. ಅವನು ನಿನ್ನ ಸ್ನೇಹಕ್ಕೆ ಬಂದಿಯಾಗಿ ಅವನು ಖಂಡಿತ ನೆರವೇರಿಸ್ಕೊಡ್ತಾನೆ ಎಂಬ ಆತ್ಮವಿಶ್ವಾಸ ನನಗಿದೆ. ಪ್ರೇಮಿಗಳಾದ ನಿಮ್ಮಿಬ್ಬರನ್ನು ಒಂದು ಗೂಡಿಸಿದಾಗಲೇ ಈ ಅಮರನ ಆತ್ಮಕ್ಕೆ ಶಾಂತಿ ಸಿಗೋದು. ನನಗೇನಪ್ಪ ಮಾಡ್ಲಿ?
ನನಗೇನ್ ಮಾಡ್ಲಿ? ಎಂತ ಅಗ್ನಿ ಪರೀಕ್ಷೆನ ನನಗೆ ತಂದ್ಕೊಟ್ಬಿಟ್ಟಿದ್ಯಾ ತಂದೆ. ಈ ಪರೀಕ್ಷೆನಲ್ಲಿ ನನ್ನ ಗೆಲ್ಸೋದು ಸೋಲ್ಸೋದು ಎರಡೂ ನಿನ್ ಕೈನಲ್ಲೇ ಇದೆ ಅಪ್ಪ, ಎರಡೂ ನಿನ್ ಕೈನಲ್ಲೇ ಇದೆ. ಸುತ್ತಮುತ್ತಲು ಸಂಜೆ ಜೊತ್ತಲು ಮೆತ್ತ ಮೆತ್ತಗೆ ಮೈಯ ಮುಟ್ಟಲು ಇಲ್ಲೇ ಬಂತು ಸ್ವರ್ಗ. ಎಲ್ಲ ಓಲಾಡುವ ಎಲ್ಲ ತೇಲಾಡುವ, ಕುಣಿಯೋಣ ನಲಿಯೋಣ ಮತ್ತೇರಿ. ಸುತ್ತಮುತ್ತಲು ಸಂಜೆ ಗತ್ತಲು ಮೆತ್ತ ಮೆತ್ತಗೆ ಮೈಯ ಮುಟ್ಟಲು ಇಲ್ಲೇ ಬಂತು ಸ್ವರ್ಗ. ಎಲ್ಲ ಓಲಾಡುವ ಎಲ್ಲ ತೇಲಾಡುವ. ನಾಳೆಯ ಚಿಂತೆ ನಮಗೇಕೆ ಇನ್ನು, ಜಾರುವ ಮುನ್ನವೇ ಸವಿಯೋಣ ಕಾರುಣ್ಯವನ್ನು. ಕಣ್ಣಿಗೆ ಹಬ್ಬವು ಇಂದು ಈ ಅಂದ ಚಂದ, ಬಿಟ್ಟರೆ ಸಿಕ್ಕದು ಇನ್ನೆಲ್ಲೂ ಇಂಥ ಆನಂದ. ಅಷ್ಟಗಿತ್ತ ಓಡದಂತೆ ಚಿತ್ತವನ್ನು ಕಟ್ಟಿಯಿಟ್ಟು ನಲಿಯುವ. 1 2 3 4 ಸುತ್ತಮುತ್ತಲು ಸಂಜೆ ಗತ್ತಲು ಮೆತ್ತ ಮೆತ್ತಗೆ ಮೈಯ ಮುಟ್ಟಲು ಇಲ್ಲೇ ಬಂತು ಸ್ವರ್ಗ. ಎಲ್ಲ ಓಲಾಡುವ ಎಲ್ಲ ತೇಲಾಡುವ. ಹೆಣ್ಣಿನ ಗಂಡಿನ ಭೇದ ಇಲ್ಲೆಂದು ಇಲ್ಲ, ಮಕ್ಕಳಿ ಮೋಜಿನ ಮಗುವ ಹೀರೋಳ ನಾವೆಲ್ಲ. ಚಿನ್ನಿದೆ ಒಮ್ಮಿದೆ ಆಸೆ ನಮ್ಮಲ್ಲಿ ಎಂದು, ಇಲ್ಲಿದೆ ಯಮನ ಎಲ್ಲ ಸಂತೋಷ ನಮದೆಂದು. ಕಣ್ಣಿನಲ್ಲಿ ಕಣ್ಣನ್ನೆಟ್ಟು ಲಜ್ಜೆ ಬಿಟ್ಟು ಹೆಜ್ಜೆ ಇಟ್ಟು ಕುಣಿಯುವ. 1 2 3 4 ಸುತ್ತಮುತ್ತಲು ಸಂಜೆ ಗತ್ತಲು ಮೆತ್ತ ಮೆತ್ತಗೆ ಮೈಯ ಮುಟ್ಟಲು. ಇನ್ನೇನ ಸಿಂಗಾರಿ ಕೂಡ ಮದುವೆ ಆಗ್ತಾಳೆ. ಮದುವೆ ಆದ್ಮೇಲೆ ಅದೇನ್ ಕೇಳ್ತೀರಿ, ನಂದು ಅವ್ರದ್ದು ಮಜನ ನೋಡು ಕೇಳ್ಕೊಂಡ್ ಸಾಲ್ರಿ. ಅಪ್ಪಪ್ಪ ಬರ್ತಾ ಇರೋದಲ್ಲಪ್ಪ ನಮ್ಮ ರೇಪ್ಗೆ ಇದು ನಮ್ಮ ಸಿಂಗಾರಿ. ಹಾಯ್ ಸಿಂಗಾರಿ. ಯಾವನು ನೀನು? ಹಾಯ್ ಸಿಂಗಾರಿ, ನಾನೇನಾಗಿದ್ದೀನಿ ಅಂತ. ಯಾರ್ ನೀನು ಅಂತ? ನನ್ನನ್ನ ಸಿಂಗಾರಿ ಅಂತ ಹೆಸರು ಕರೀತಾ ಇದೆಯಲ್ಲ, ಯಾರೋ ನೀನು? ಏ ಸಿಂಗಾರಿ, ಏನ್ ತಲಕೆಟ್ಟಂಗ್ ಮಾತಾಡ್ತಿದ್ಯಾ? ನಾನೇನಾಗಿದ್ದೀನಿ ಅಂತ ನಾನು ಹಾಕೊಂಡಿರೋ ಡ್ರೆಸ್ ನೋಡಿ ಯಾರು ನೀನ್ ತಿಳ್ಕೊಳ್ಬೇಕಾಯ್ತಾನ? ಓ ಪೊಲೀಸಪ್ಪ ನೀನಾ? ನನ್ ಗುರ್ತಿಡಿಯಕ್ಕೆ ಆಗ್ಲಿಲ್ವಲ್ಲ ಅಂತ. ಅಂದ್ರೆ ಈ ತರ ಡ್ರೆಸ್ ಎಲ್ಲ ಹಾಕೊಂಡಿದ್ಯಾ ಅಂತಂದ್ರೆ ನೀನು ರಿಟೈರ್ಡ್ ಆಗ್ಬಿಟ್ಟೆ ಅಂದಂಗಾಯ್ತು.
ಓ ಸಿಂಗಾರೇ. ಅದ್ ಸರಿ ಎಷ್ಟು ದುಡ್ಡು ಬಂತು? ಒಂದ್ 20 ಲಕ್ಷ ದುಡ್ಡು ಬಂತು. 25 ಅಂದ್ರೆ ಮತ್ತೆ 15 ಲಕ್ಷ ಯಾರಿಗೆ ಕೊಟ್ಟೆ? 25 ಬಂತು. ನೋಡ್ದಾ, ಅದನ್ನು ಇಟ್ಕೊಬಿಡವ ಅಂತ ಮಾಡಿದ್ದೆ. ಅದ್ ಸರಿ, ದುಡ್ಡೆಲ್ಲ ಯಾವಾಗ ನನ್ನ ಹೆಸರಲ್ಲಿ ಬ್ಯಾಂಕಲ್ಲಿ ಇರ್ತೀಯ? ನೋಡ್ ಸಿಂಗಾರೇ, ನೀನ್ ನನ್ ಕೂಡ ಮದ್ವೆ ಆದ್ಮೇಲೆ ನಾನ್ ದುಡ್ಡ ನಿನ್ನ ಹೆಸರು ಬರೆದು. ಏ, ನೀನ್ ದುಡ್ಡನ್ನ ಮೊದ್ಲು ನನ್ನ ಹೆಸರಿಗೆ ಮಾಡ್ಬಿಡು, ಖಂಡಿತವಾಗ್ಲೂ ನಿನ್ನೆ ಮದ್ವೆ ಆಗದ್ ನಾನು. ಅಂತೂ ಈ ಹುಡುಗಿ ಐಡಿಯಾ ಏನು ಅಂತ ನನಗೆ ಚೆನ್ನಾಗಿ ತಿಳಿತು. ಈಕೆಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ನನ್ನ ರೊಕ್ಕದ ಮೇಲೆ ಪ್ರೀತಿ ಐತೆ. ಯಾರನ್ನು ನಾನೇನು ನಿನ್ನ ಬಲೆಯಾಗಿ ಬೀಳಕ್ಕೆ ನಾನೇನು ಕಾಮಂಡ್ ಸಟ್ಟಿ ಅಲ್ಲ, ಅವಲ್ದ ರನ್ ಮಾಡ್ತಾ ಇದ್ದೀನಿ. 90 ಸರ್ವಿಸ್ ಮಾಡಿ ಯಾವ ಊರಲ್ಲೇ ಯಾವ ಹುಡುಗಿ ಅಂತ ತಿಳ್ಕೊಂಡಿದ್ದೀನಿ. ನಿಮ್ಮಂಥ ಹೆಣ್ಮಕ್ಳು ಕುಣಿಸ್ತಾನೆ ಕುಣಿಯಕ್ಕೆ ನಾನೇನು ಹುಚ್ಚ ಫ್ಯಾಮಿಲಿ ಅಲ್ಲ, ಅವಲ್ದ ರನ್ ಮಾಡ್ತಾ ಇದ್ದೀನಿ. ನಾನಿನ್ ಬರ್ತೀನಿ. ಏನ್ ಎಲ್ಲ ಒಂದೇ ಉಸಿರಿಗೆ ಮಾತಾಡ್ಬಿಟ್ಟು ಸುಮ್ ನಿಂತ್ಕೊಬಿಟ್ಟಲ್ಲ ಬರ್ತೀನಿ ಅನ್ಕೊಂಡು ಎಲ್ಲಿಗೆ ಹೋಯ್ತಾ ಇದೀಯಾ? 3 ಡ್ಯಾನ್ಸ್ ಕುಡ್ದಿದ್ಯಾ ತಾನೆ? ಮರ್ಯಾದೆಯಾಗಿ 25 ಲಕ್ಷ ನನ್ ಕೊಟ್ಟು ಅಂದ್ರೆ ಸರಿ, ನೀನು ಇಲ್ಲ ಅಂತಂದ್ರೆ ಬುಟ್ಟನ ನಿನ್ನ 25 ಲಕ್ಷ ಕೊಡ್ತೀನಿ. ಹಿಂದೆ ಬಾ. ಮುಂದೆ ಕುಡ್ದ್ಬಿಟ್ಟು ಹಿಂದ್ ಬಾ ಅಂತ ಕರಿತಾ ಇದೀಯ ನೀನು? ಎಲ್ಲಿ ಕರ್ಕೊಂಬಂದಿ? ಡೈರೆಕ್ಟರ್ ಅಲ್ಲಿ ಅವ, ಡೈರೆಕ್ಟರ್ ಅಲ್ಲಿ ಅಂತ ಕೊಡಲ್ಲ ಹಂಗಾರ ನೀ ದುಡ್ಡ? ನನ್ ಕೂಡ ಮದ್ವೆ ಆದ್ರಿಯಾ ನಾನು ನಿನ್ ಕೊಡೋ ದುಡ್ಡ? ಆಯ್ತು, ಹೋಗಿ ಇನ್ಯಾಕ್ ನಿಂತಿದ್ಯಾ? ಮುದವತ್ತಗೆ ಅಲ್ಲ, ಮುಂದ್ ಕುಡ್ದ್ಬಿಟ್ಟು ಹಿಂದಕ್ ಬಾ ದುಡ್ಡು ಕೊಡ್ತೀನಿ ಅಂತ ನೀವ. ಬಾ, ನೀನ್ ಒಬ್ನೇ ಕಮ್ಮಿ ಆಗಿದೆ ಬಾ. ಏನು ಅವಳೇನೇನು ಹೇಳೋದು ನಾವೇನೇ ಕೂಡ ಸಹಿಸ್ಕೋಬೇಡ. ನೀನ್ ಇನ್ನೂ ತೊದಲ್ಸದ್ ಬಿಟ್ಟಿಲ್ಲ ಅನ್ನು. ಏನ್ ಹೇಳಾಯ್ತು? ನಿಂದೇನ್ ಪ್ರಾಬ್ಲಮ್ ಈಗ? ಅವನ್ ಸುದ್ದಿಯ ಬುಟ್ಟ ಹಾಕಿ ನಮ್ ಸುದ್ದಿಗೆ ಬಾರೆ. ನಮ್ ಸುದ್ದಿಗೆ ಏನಾಗೈತೆ? ಚೆನ್ನಾಗೇ ನಡೀತೈತಲ್ಲ, ಬಾ ಸುಮ್ನೆ ಹೋಗೋಣ ಅಂತ ಗಟ್ಟಿಗೆ. ಏನಾಗೈತೆ ಅಂತ ನಾವಿಬ್ರು ನೇತಾಕೊಂಡ್ ಸಾಯುವಂತ ಸ್ಥಿತಿ ಬಂದೈತೆ. ಯವ್ವ, ನೀನ್ ನೇತಾಕೋ, ನಾನ್ ನೇತಾಕೊಳ್ಳಲ್ಲಪ್ಪ. ಯಾಕೆ? ಇಬ್ರು ನೇತಾಕಬೇಕು. ಯಾವ್ದೇ ಕಾರಣಕ್ಕೂ ಸಾಧ್ಯ ಇಲ್ಲ, ನನಗೆ ಬೇಕಾದಷ್ಟು. ಹಿಂಗಾರಿ ನಮ್ಮ ಅಪ್ಪ ನನಗೆ ಮದುವೆ ಮಾಡಕ್ಕೆ ಪಕ್ತೂರ್ಗೆ ಕನ್ಯಾ ನೋಡಕ್ ಹೊರಟವನೆ. ನೀನ್ ಸುರಸುಂದ್ರನ ನೀನು? ಊರಲ್ಲಿ ಇಲ್ದಾರ ಸೀಮೆಗೆ ಇಲ್ದಾರ ಗಂಡ್ ನೀನೇ ಮಾತಿದ್ರೆ ಹೆಣ್ಣು ನೋಡಕ್ ಹೋಯ್ತವ್ರೆ, ಹೆಣ್ಣು ನೋಡಕ್ ಹೋಯ್ತವ್ರೆ ಅನ್ಕೊಂಡು. ನಮ್ಮ ಅಪ್ಪಂಗ್ ಪಾಠ ಕಲ್ಸಕ್ಕೆ ನಾನೊಂದ್ ನಾಟಕ ತಯಾರು ಮಾಡಿದೀನಿ. ಆ ನಾಟಕದಲ್ಲಿ ನೀನು ಕೂಡ ಒಂದು ಪಾತ್ರ ಮಾಡ್ಬೇಕು. ನಾವ್ ಅಪ್ಪನ್ ಪಿಎಗಳಾದ ಮುಕುಂದ, ಮುರಾರಿ ಪ್ರಮುಖ ಪಾತ್ರಧಾರಿಗಳು. ಅದ್ರಲ್ಲಿ ನೀನು ಕೂಡ ಒಂದ್ ಪಾತ್ರ ಮಾಡ್ಬೇಕು. ಲೋ, ಹೋಗಿ ಹೋಗಿ ಕುಡುಕ್ ನನ್ ಮಕ್ಳ ಜೊತೆಲಿ ಪಾತ್ರ ಮಾಡು ಅಂತ ಹೇಳ್ತಾ ಇದೆಯಲ್ಲ ಅಂತ. ಮಾಮೂಲಿ ಇದ್ದಾಗ್ಲೇ ಎಲ್ ಬೇಕಲ್ಲಿ ಕೈ ಬಿಡ್ತಾವವು. ಇನ್ ಕುಡಿದ್ರಂತೂ ಕೇಳಂಗೆ ಇಲ್ಲ. ನಾನು ಅವ್ರ ಜೊತೆ ಎಲ್ಲ ಮಾಡಲ್ಲ. ಅಲ್ಲ ಸಿಂಗಾರೆ, ಒಲ್ಲೇನ್ ಬೇಡ. ನಮ್ಮಿಬ್ಬರದು ಕಲ್ಯಾಣ ಆಗ್ಬೇಕು ಅಂತಂದ್ರೆ ಈ ನಾಟಕದಾಗ ಜೈಬೇರಿ ಬಾರಿಸ್ಲೇಬೇಕು. ಏನ್ ಆಡ್ಲೇಬೇಕಾ? ಸರಿ, ಏನ್ ಪಾತ್ರ ಮಾಡ್ಬೇಕು? ಅದನ್ನ ನಾನು ರೂಮ್ನಲ್ಲಿ ಹೇಳ್ಕೊಡ್ತೀನಿ, ಬಾ. ಅದೇನ್ ಹೇಳ್ಕೊಡ್ತೀಯೋ ಏನೋ. ಇವ್ ನೋಡಿದ್ರೆ ಅತ್ತಾಗ ಹೋದ, ಇವ್ ನೋಡಿದ್ರೆ ಇತ್ತ ಕರ್ಕೋಯ್ತವ್ರೆ. ನಡಿ ಹೋಗೋಣ. ಡೋಲು ಡೋಲು ನನ್ನ ಮನ ಡೋಲು, ಡೋಲು ಡೋಲು ನನ್ನ ತನ್ನು ಡೋಲು, ಹೆಪ್ಪಾದ ಮೊಸರಾಗಿ ಬೆಣ್ಣೆ ನೀಲಿ ಬಂದಂಗೆ, ರೊಟ್ಟಿ ಮ್ಯಾಲೆ ಬಿದ್ದಂಗೆ ಬಿತ್ತು ನಿನ್ನ ಮುತ್ತು. ಡೋಲು ಡೋಲು ನನ್ನ ಮನ ಡೋಲು.
ಮೊಸರ ಉಂಡ ನಾಲಿಗೇಲಿ ಕೆಂಪು ಖಾರ ನೆತ್ತಿಗೇರೋ ಹಂಗೆ ಸೋನೆ ಮಳೆಯ ಮುಂಜಾನೆಯಾಗೆ ಕಾಸಿ ಸೋಸಿದ ಕಾಪಿ ಹೀರೋವಾಂಗೆ ಹಿಟ್ಟ ಮೇಲೆ ಅವರೆಕಾಳು ಮಜ್ಜಿಗೆಯಲ್ಲಿ ಸೌತೆ ಹೋಳು ನೀರೂರ್ಸಿ ನುಂಗುವಂಗೆ ಈ ನಿನ್ನ ಅಂದಾನ ತಿಂದು ತೇಗೋ ಆಸೆ ನಂಗೆ ಡೋಲು ಡೋಲು ನನ್ನ ಮನ ಡೋಲು 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 ನನ್ನ ತನ್ನು ಡೋಲು ಮುಂಜಾನೆ ಹೊತ್ತಿನ ಮಂಜಿನ ಮುತ್ತಿನ ಸಂಗಾನ ಸೌಖ್ಯಾನ ಕಂಡದ್ದೇನೆ ನಾನು ಡೋಲು ಡೋಲು ನನ್ನ ಮನ ಡೋಲು 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 ನನ್ನ ತನ್ನು ಡೋಲು ಹಿಂಡಿ ಇಟ್ಟರೆ ಎತ್ತು ಎಳೆಯೋ ಹಾಂಗೆ ಸೊಪ್ಪು ಸಿಕ್ಕರೆ ಆಡು ಹಾಡೋ ಹಾಂಗೆ ಕಬ್ಬು ಸಿಕ್ಕರೆ ಆನೆ ನುಗ್ಗೋ ಹಾಂಗೆ ಸುಳಿವು ಸಿಕ್ಕರೆ ಹುಂಜ ಕೂಗೋ ಹಾಂಗೆ ಬಿಸಿಲಾಗೆ ಹೊಂಗೆಯಂಗೆ ಎಳನೀರ ಗಂಜಿಯಂಗೆ ಬಿಸಿಲಾಗೆ ಹೊಂಗೆಯಂಗೆ ಎಳನೀರ ಗಂಜಿಯಂಗೆ ಈ ನಿನ್ನ ರೂಪಾನ ಹೀರೋಗೆ ಆಸೆ ನಂಗೆ ಡೋಲು ಡೋಲು ನನ್ನ ಮನ ಡೋಲು 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 ನನ್ನ ತನ್ನು ಡೋಲು ತೆಪ್ಪಾದ ಮೊಸರಾಗೆ ಬೆಣ್ಣೆ ತೇಲಿ ಬಂದಂಗೆ ರೊಟ್ಟಿ ಮ್ಯಾಲೆ ಬಿದ್ದಂಗೆ ಇತ್ತು ನಿನ್ನ ಮುತ್ತು ಡೋಲು ಡೋಲು ನನ್ನ ಮನ ಡೋಲು 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 ನನ್ನ ತನ್ನು ಡೋಲು ಏನ್ ಮಾಡಪ್ಪ ಇಲ್ಲಿ ನೀನು ಡ್ಯಾನ್ಸ್ ಆಡೋದು ಎರಡಕ್ಕೆಯ ಒಂದು ಎತ್ತಕ್ಕೆ ಇನ್ನೊಂದು ಇಲ್ಲಿ ಬಡಿಯಕ್ಕೆ ಇವೆರಡನ್ನ ಅಲ್ಲೇ ಹೇಳಿದ್ರೆ ಅಲ್ಲೇ ಮಾಡಿಸ್ತಿದ್ನಲ್ಲ ನೀನು ಅಯ್ಯ ಅಲ್ಲಿ ಶುರು ಹಚ್ಕೊಳಕ್ಕೆ ನನ್ನ ತಂಗಿಗೆ ಕೊಟ್ಟು ಕಳ್ಳನೆಂದೆನಿಸಿ ಕಾರಾಗೃಹ ಶಿಕ್ಷೆಯನ್ನು ಅನುಭವಿಸಿ ಬಂದೆ. ನಾನು ಕಾರಾಗೃಹಕ್ಕೆ ಹೋಗುವಾಗ ನನ್ನ ತಂಗಿ ಗರ್ಭಿಣಿ ಇದ್ದಳು. ಈಗ ಅವಳು ಹೆಣ್ಣಾಗಲಿ ಗಂಡಾಗಲಿ ಮಗುವಿಗೆ ಜನ್ಮ ನೀಡಿರಬಹುದು. ನನ್ನ ತಂಗಿಯ ಮುಖ ಹಾಗೂ ಮಗುವಿನ ಮುಖವನ್ನು ನೋಡದ ಕಾಣದು ನನಗೆ ನೆಮ್ಮದಿ ಇಲ್ಲ. ನಮಗೆ ಬಟ್ಟೆಗೂ ಗತಿ ಇಲ್ಲ. ನಮ್ಮ ಚಿಕ್ಕಣ್ಣಿಯವರು ಇಂಥ ಬೆಲೆ ಬಾಳುವ ಬಟ್ಟೆ ಕೊಡ್ಸೋರೆ ಇನ್ಮೇಲೆ ಏನೂ ಆಯ್ಕೆ ಕಂಡ ಇದು ಕಾಸ ಮತ್ತು ನಮ್ ದೊಡ್ಡಪತಿ ಮುಂದೆ ನಾವು ಹುಡುಗಿಯ ಶ್ರೀಮಂತ ತಂದೆಂಗೆ ಆಕ್ಟಿಂಗ್ ಮಾಡ್ಬೇಕಂಡ ನಾವ್ ಎಂತೆಂತ ಪಾತ್ರ ಮಾಡಿದೆವು. ಈ ಪಾತ್ರ ಮಾಡೋದೇನು ದೊಡ್ಡ ಕೆಲ್ಸನೇ. ಓಹೋ ಪರವಾಗಿಲ್ಲ ಉಳ್ಕಂದ ಮುರಾರಿ, ಏನಿದು ಭಾರಿ ಶ್ರೀಮಂತರ ಕಾಣ್ತಿರಲ್ಲ. ನಾ ಹೇಳ್ಕೊಟ್ಟಿದ್ದ ಕರೆಕ್ಟ್ ಎಲ್ಲ ಇದು ಮಾಡಿರ್ತಾನೆ, ಬಾಯ್ಪಾಠ ಮಾಡಿರ್ತಾನೆ.
ನೀವು ಮಾಮೂಲಿ ಮಾತಾಡ್ಬಿಟ್ಟಿರಿ. ನಾ ಹೇಳ್ಕೊಟ್ಟು ಇಂಗ್ಲಿಷ್ ನಾ ಕಂಠಪಾಠ ಮಾಡಿದ್ರಿ ತಾನೆ. ಸಿದ್ದಣಿಯವ್ರ ಅದರ ಬಗ್ಗೆ ಬಿಟ್ಬಿಟ್ರಿ. ಒಂದ್ಸಲ ಮಾತಾಡಿ ತೋರಿಸ್ಲೇನು? ಬೇಡ ಬೇಡ ಬೇಡ, ನಮ್ಮ ಅಪ್ಪನ ಮುಂದೆಗಡೆನೆ ಮಾತಾಡಿ. ಬನ್ನಿ ಹೋಗೋಣ. ಇವ್ರು ಯಾರು ಗೊತ್ತಾ? ಇವ್ರು ನಮ್ಮ ತಂದೆಯವರು ದಳಪತಿ ಅಂತ. ಡ್ಯಾಡಿ, ಇವ್ರು ಯಾರು ಗೊತ್ತಾ? ಗೊತ್ತಿಲ್ಲ ಮಗ. ಇವರು ಬೆಂಗಳೂರಲ್ಲಿ ದೊಡ್ಡ ಶ್ರೀಮಂತರು. ನಮ್ಗೆ ಸಂಬಂಧ ಬೆಳೆಸಕ್ ಬಂದಾರ ಡ್ಯಾಡಿ. ಹಾ, ಹಾಗಾದ್ರೆ ನಿಮ್ಮ ಪಾದ ಸಪ್ತದಿಂದ ಬನ್ನಿ, ನಮ್ಮ ಮನೆ ಪಾವನವಾಯ್ತು. ಬೀಗ್ರೆ ಏನಾಯ್ತು? ಏನಿಲ್ಲ, ನಮ್ ಡ್ಯಾಡಿಗೆ ಸಂತೋಷ ಜಾಸ್ತಿ ಆದಾಗ ಈ ತರ ಹುಚ್ಚನಾಯಿ ಕಡ್ದವ್ರು ಆಡ್ದಂಗ ಆಗ್ತಾ ಇರ್ತಾರೆ. ಅಷ್ಟೇನು ಅವ್ರ ಗೊತ್ತು. ಮಿಸ್ಟರ್ ಧೂಳಪತಿ. ಧೂಳಪತಿ ಅಲ್ರಿ, ದಳಪತಿ. ದಳಪತಿ. ಇಟ್ಸ್ ವೈಟ್ ಡಾಗ್. ಡಾಗ್ ಅಲ್ಲ ರೀ, ಡಾಕ್ಟರ್. ಓಕೆ ಓಕೆ. ಎಸ್ ಎಸ್, ಈ ನನ್ನ ಡಾಕ್ಟರ್ ಅನ್ನು ನಾವೇ ಮದುವೆ ಗ್ಯಾರೇಜ್ ಮಾಡ್ಕೊಳ್ಬೇಕೆಂದು ಮಾಡಿದ್ದೇವೆ. ಹೋಯ್ತು, ಎಲ್ಲ ಹಾಳಾಗೋಯ್ತು. ನಿಮ್ಮ ಅಪ್ಪನ ತಂದಿತ್ತು ಮನೆಗಾಕ. ಮದುವೆ ಮಾಡಕೋಬೇಕು ಅಂತ ಅದಕ್ಕೆ ಹೇಳ್ದೇವ್ ಸರ್, ಕುಡಿಸ್ಬೇಡ ಅಂತ. ನೋಡಿ ಹೆಂಗ್ ತೊಂದುತ್ತಾವ್ನೆ. ಅವನೇ ಎಲ್ಲ ಓಕೆ ಓಕೆ ಓಕೆ. ಮಿಸ್ಟರ್ ಧೂಳಪತಿ, ನನ್ನ ಡಾಕ್ಟರ್ ಅನ್ನು ನಿಮ್ಮ ಕುಂಡಿಗೆ ಅಲ್ರಿ ನಿಮ್ಮ ಸನ್ಗೆ ಗ್ಯಾರೇಜ್ ಮಾಡ್ಕೊಳ್ಬೇಕೆಂದು ಮಾಡಿದ್ದೆ. ಗ್ಯಾರೇಜ್ ಅಲ್ರಿ, ಗ್ಯಾರೇಜ್ ಬೇಕಾದ್ರೆ ನೀವು ಮಾಡ್ಕೊಳ್ಳಂತೆ, ಮ್ಯಾರೇಜು ಅಂತ ಹೇಳ್ರಿ. ಅದನ್ನೇ ಮಾಡ್ಕೊಳ್ಬೇಕೆಂದು ಮಾಡಿದ್ದೇನೆ. ತುಂಬಾ ಸಂತೋಷ. ಯಾರು ಬೇಡ ಅಂತಾರೆ? ವರದಕ್ಷಿಣೆ ಮಾತ್ರ ಬಹಳ ಬೇಕು. ಎಷ್ಟು? ಒಂದ್ 3-4 ಲಕ್ಷ ಬೇಕು. ಓನ್ಲಿ 3-4 lakhs ಅಂದ್ರೆ ಇವರು ತುಂಬಾ ಅಂತ ಗೊತ್ತಾಗ್ತಿದೆ. ಹೌದು ಡ್ಯಾಡಿ, ಇವರು ಬರೀ 3-4 lakhs ಕೇಳ್ತಾ ಇದಾರೆ ಅಂದ್ರೆ ಇವ್ರದ್ದು ಯಾವ್ದೋ ಬೆಗ್ಗರ್ ವಂಶನೇ ಇರ್ಬೇಕು. ಇಂಥ ವಂಶ ನಮಗ್ ಬೇಕಾಗಿಲ್ಲ. ಬನ್ನಿ ಡ್ಯಾಡಿ, ನಾವು ಹೋಗೋಣ. ಮೇಡಮ್, ಇವ್ರ ವಿಷಯ ನಿಮ್ಗೆ ಗೊತ್ತಿಲ್ಲ. ನೋಡಿ ಗಣಪತಿ ಅವ್ರ, ಈ ಊರಿನಲ್ಲಿ ಒಂದ್ ಮದುವೆ ಮಾಡ್ಬೇಕಾದ್ರೆ ಒಂದ್ 4-5 ಲಕ್ಷ ಈ ದಾನ ಹೆಚ್ಚಿ ದಾನ ಮಾಡ್ಬಿಡ್ತಾರೆ. ಕೇಳ್ತೀರಿ? 10 ಲಕ್ಷ ಕೇಳ್ರಿ. ಆಯ್ತು ಬಿಡ್ರಿ, 20 ಲಕ್ಷನೇ ಕೊಡ್ರಿ. ಯಾಕೆ ಅಂದ್ರೆ ನನ್ನ ಮಗ ಮೆಡಿಕಲ್ ಸ್ಟೋರ್ ಮಾಡ್ತಾನೆ, ದುಡ್ಡು ಇಟ್ಕೋದಿಲ್ಲ. ಕೊಡಿ. ತಮ್ಮ ಮನ್ಸು ದೊಡ್ಡದು ಅಂದಾಗೆ ಕತ್ರಿ ಅವ್ರೆ, ಮದುವೆನ ಯಾವಾಗ ಇಟ್ಕೊಳ್ಳೋಣ? ನಮ್ಮ ಹೇರಿಯ ಪದ್ಧತಿಯಂತೆ ಮೊದಲು ರಿಜಿಸ್ಟರ್ ಆಗಬೇಕು, ಆಮೇಲೆ ಗ್ಯಾರೇಜ್. ನಾವು ಮದುವೆ ಆದ್ಮೇಲೆ ಹಣ ಕೊಡ್ತೇನೆ. ಅಲ್ಲಿ ಯಾರು ಬೇಡ ಅಂತಾರೆ? ನಿಮ್ಮ 3 ಪದ್ಧತಿಯಂತೆ ಮಾಡ್ಕೊಳ್ಳಿ. ನಾವಿನ್ನು ಬರುತ್ತೇವೆ. ನಮಗೆ ಇಲ್ಲಿ ತುಂಬಾ ಚಳಿ ಆಗುತ್ತದೆ. ನಮ್ಮ ಏರಿಯಾದಲ್ಲಿ ತುಂಬಾ ಸೆಕೆ ಆಗುತ್ತದೆ. ಅಲ್ಲೂ ಚಳಿ ಆಯ್ತದೆ ಅಂತ ಹೇಳ್ರೆ. ಆಗುತ್ತದೆ, ಎಲ್ಲ ಕಡೆನೂ ಆಗುತ್ತದೆ. ನೋಡಿ ಮಿಸ್ಟರ್ ಧೂಳಪತಿ, ಮದುವೆ ಆದ್ಮೇಲೆ ನಾನು ನಿಮಗೆ ಹಣ ಕೊಡ್ತೇನೆ. ಅಂದ್ರೆ ಹಣ ಕೊಡ್ತೇನೆ. ಆಯ್ತು, ನಿಮ್ಮ ಮೇಲೆ ವಿಶ್ವಾಸ ಇದೆ. ಯಜಮಾನ್ರ, ಇನ್ನು ಹೋಗುವ? ಮದುವೆ ಮಾತುಕತೆ ಎಲ್ಲ ಮುಗಿತಿಲ್ಲ. ಹೋಗುವ.
ನೀವು ಅಲ್ಲಿಂದ ಬಂದು ಹಂಗೆ ಕಳ್ಸ್ಬಿಡ್ತೀನಾ? ಬನ್ನಿ ಮನೆಗೆ ಊಟ ಮಾಡ್ಕೊಂಡು ಹೋಗ್ರಂತೆ. ನಾವಿನ್ನು ಟೀಪಾನ್ ಮಾಡ್ಕೊಂಡೆ ಹೋಗುವ. ಮನಸ್ಸಾರೆ ಪ್ರೀತಿಸಿದರೆ ಎಂಬ ಒಂದು ವಿಷಯನೂ ನನಗೆ ತಿಳಿಸದೆ ನಿನ್ನ ಪ್ರೇಯಸಿಯನ್ನು ನನಗೆ ದಾರಿ ಎರೆದು ಕೊಟ್ಟ ನಿನ್ನನ್ನ ತ್ಯಾಗಿ ಅನ್ಬೇಕೋ? ಅಶ್ವಿನಿಯ ಕೈ ಹಿಡಿದ ನಾನು ಅವಳನ್ನು ಸುಖವಾಗಿಷ್ಟಲು ಆಗ್ಲಿಲ್ಲ. ಅವನಿಗೆ ವಂಚನೆಗೈದ ಮಹಾ ಪಾಪಿ ನಾನು. ಈಗ ಮಾತಾಡ್ತಾ ಇದೀಯಾ? ಏನಾಗಿದೆ ನಿಮಗೆ? ನನಗೇನಾಗಿದೆ ಎಂದು ವಿಷಯ ನೀನು ಸಹ ನನಗೆ ತಿಳಿಸದೆ ನಾನು ಮುಚ್ಚಿಡಲು ಪ್ರಯತ್ನಿಸಿದ್ರು ನಾನು ಕಿವಿಯಾರ ಕೇಳಿರುವೆ. ನಾನು ಕೆಲವೇ ದಿನದ ಅತಿಥಿ ಮಾತ್ರ. ಅಮರ್, ನೀನು ಕೇಳಿದ ಮಾತೆಲ್ಲ ಸುಳ್ಳು ಕಣೋ. ನೀನು ಎಂದಿಗೂ ನಮ್ಮ ಬಿಟ್ಟು ಹೋಗಲು ಸಾಧ್ಯ ಇಲ್ಲ. ನೀನು ಗುಣಮುಖನಾಗಿ ಶಸ್ತ್ರಚಿಕಿತ್ಸೆಯಲ್ಲಿ ಗುಣಮುಖರಾಗಿ ಬಂದೇ ಬರ್ತೀಯ ಕಣೋ. ಪ್ರತಿ ಓರ್ವ ಡಾಕ್ಟರ್ ರೋಗಿಯು ಕೂಡ ಗುಣವಂತನೆ ಅಂತ ಹೇಳ್ತಾರೆ. ನೀನು ಮರಣವಂತಿ ಅಂತ ಯಾರು ಹೇಳೋದಿಲ್ಲ. ಹುಟ್ಟಿಸುವುದು ಡಾಕ್ಟರ್ ಕೈಯಲ್ಲಿದ್ರೆ ಸಾಯಿಸುವುದು ಆ ಭಗವಂತನ ಕೈಯಲ್ಲಿದೆ. ಬದುಕಿಸುವುದು ಮಾನವನ ಕೈಯಲ್ಲಿದ್ರೆ ಸಾವು ಎಂಬುದೇ ಬರ್ತಿರ್ಲಿಲ್ಲ. ಎಲ್ಲರೂ ಚಿರಂಜೀವಿಗಳಾಗೇ ಉಳ್ಕೊತಿದ್ರು. ಆದ್ರೆ ಒಬ್ಬ ವ್ಯಕ್ತಿ ಸಾಯ್ತಾ ಇದ್ದಾನೆ ಅಂದ್ಮೇಲೆ, ವಿಷಯ ಗೊತ್ತಾದ್ಮೇಲೆ ಒಂದು ತ್ಯಾಗಕ್ಕೆ ಸಿದ್ಧರಾಗ್ಲೇಬೇಕು. ಅದಕ್ಕೆ ನಾನು ನನ್ನ ಸ್ನೇಹಿತನಿಗಾಗಿ ಒಂದ್ ಮಾತನ್ನು ಕೇಳ್ತಿರುವೆ. ಅದನ್ನು ಖಂಡಿತ ನಡೆಸ್ಕೊಡ್ಬೇಕು. ಅಮರ್, ಇಷ್ಟ ಏನು ಅಂತ ಹೇಳೋ, ಖಂಡಿತವಾಗಿ ನಡೆಸ್ಕೊಡ್ತೀನಿ. ಅಕಸ್ಮಾತ್ ನಾನು ಶಸ್ತ್ರಚಿಕಿತ್ಸೆಯಲ್ಲಿ ಆ ಯಮನಲ್ಲಿ ಸೋಲನ್ನು ಕಂಡರೆ ಅಶ್ವಿನ ಕುಂಕುಮನ್ನು ಅಳಿಸಲು ಅವಕಾಶ ಕೊಡದೆ ನೀನು ಅವಳಿಗೆ ಮಾಂಗಲ್ಯ ಭಾಗ್ಯವನ್ನು ಕೊಡಬೇಕು. ಅಮರ್, ಏನ್ ಹೇಳ್ತಾ ಇದೀಯೋ? ನಿನ್ನ ಸತಿಯಾದ ಅಶ್ವಿನಿಗೆ ನಾನು ಮಾಂಗಲ್ಯ ಭಾಗ್ಯ ಕೊಡ್ಬೇಕು. ಸಾಧ್ಯ ಇಲ್ಲ. ಸಾಧ್ಯವಿಲ್ಲ ಎಂದು ನುಡಿದು ನನ್ನ ಮನಸ್ಸನ್ನ ನೋಯಿಸ್ಬೇಡ ಆನಂದ್. ನೋಡು, ಈ ಸಮಾಜದಿದ್ರು ನನ್ನ ಸತಿಯಾಗಿದ್ರು ನಾನು ಅವಳು ಇಬ್ರು ಯಾವ ದೈಹಿಕ ಸಂಬಂಧನೂ ಇಟ್ಕೊಂಡಿರ್ಲಿಲ್ಲ. ಅವಳು ಪವಿತ್ರರಾಗಿದ್ದಾಳೆ. ಪ್ರೇಮಿಸಿದ ನೀವಿಬ್ರು ಸುಖ ಸಂತೋಷದಿಂದ ಬಾಳಿದರೆ ಮಾತ್ರ ಈ ಅಮರನ ಆತ್ಮಕ್ಕೆ ಶಾಂತಿ ಸಿಗೋದು. ಆನಂದ್, ನೀನು ನನಗೆ ವಚನ ಕೊಟ್ಟು ವಚನದಲ್ಲಿ ಬಂದಿಯಾಗಿರುವೆ. ನನ್ನ ಆತ್ಮೀಯ ಸ್ನೇಹಿತನ ಆತ್ಮಕ್ಕೆ ಶಾಂತಿ ಸಿಗಬೇಕೆಂದಾದರೆ ನೀನು ನನ್ನ ಸ್ನೇಹದಲ್ಲಿ ಬಂದಿ ಆಗ್ಲೇಬೇಕು. ಇದೇ ನಾನು ನಿನ್ನ ಕೇಳುತ್ತಿರುವ ವಿನಂತಿ, ವಿಜ್ಞಾಪನೆಗಳು. ಗೆಳೆಯನು ಇಲ್ಲ ಪ್ರೀತಿಸಿದ ಪ್ರೇಯಸಿಯೋ ವಿಧಿಯೇ. ಅಮರ್, ನನ್ನೆಂತ ಧರ್ಮ ಸಂಕಟದಲ್ಲಿ ಸಿಲುಕಿಸಿದ್ದಾನೆ. ಏನ್ ಮಾಡ್ಲಿ? ಅಶ್ವಿನಿ ಮದುವೆ ಆಗಿ ಅವಳು ಮಾಂಗಲ್ಯವಾಗಿ ಉಳಿಸಲೆ ಏನ್ ಮಾಡ್ಲಿ? ಯಾವ ದಾರಿಯೋ ನನಗೆ ತೋಚದಾಗಿದೆ.
ಕಿತ್ಕೊಳ್ಳೋದಾದ್ರೆ ಯಾಕಪ್ಪ ಕೊಟ್ಯ? ನನಗೆ ಮಗುನ ಕೊಟ್ಟೆ, ಆದ್ರೆ ಆ ಮಗು ಈ ಪ್ರಪಂಚ ಏನು ಅಂತ ನೋಡ ಮೊದ್ಲೇ ಜ್ವರದಲ್ಲಿ ನೆರಳಿ ಸಾಯೋಗ್ ಮಾಡ್ಬಿಟ್ಟು ನನ್ನಿಂದನೇ ಕಿತ್ಕೊಂಡ್ಬಿಟ್ಟಿಯಲ್ಲ ತಂದೆ, ಕಿತ್ಕೊಂಡ್ಬಿಟ್ಟಿಯಲ್ಲ. ನಮ್ಮಣ್ಣ ಜೈಲ್ ಪಾಲಾದ, ನನ್ನ ಗಂಡ ಕುಡ್ದು ಜೀವನನೇ ಚಿಕಿತ್ಸೆ ಬರೆಸ್ಬಿಟ್ಟಿದ್ದಾರೆ. ಇನ್ನು ಈ ಮಗುನು ಕಿತ್ಕೊಂಡೆ. ಭಗವಂತ, ನನ್ನ ಗಂಡ ಈ ದುಶ್ಚಟಗಳನ್ನೆಲ್ಲ ಬಿಟ್ಟು ನನ್ನ ಸಂಸಾರ ಮೊದಲಿನಂತ ಆಗೋಗ್ ಮಾಡುತ್ತದೆ. ಮಾಡಪ್ಪ. ನಿರ್ಮಲಾ, ನಿನ್ನ ಗಂಡ ನರೇಂದ್ರ ಗಂಟಲು ಪೂರ್ತಿ ಕುಡಿದು ಪ್ರಜ್ಞೆಯಿಂದಾನೆ. ಅಯ್ಯೋ ಪಾಪಿ, ನನ್ನ ಗಂಡನ ಕುಡ್ಸಿ ನನ್ನ ಸಂಸಾರ, ನನ್ನ ಜೀವನ ಹಾಳು ಮಾಡ್ಬಿಟ್ಟಿಯಲ್ಲ. ನೀನು ಉದ್ಧಾರ ಆಗಲ್ಲ ಕಣೋ, ನೀನ್ ಸರ್ವನಾಶ ಆಗೋಗ್ತೀಯ, ಹಾಳಾಗೋಗ್ತೀಯ ನೀನು. ನಿಮ್ಮಂತವರ ಶಾಪ ನಮ್ಮಂತವರ ಸಮೀಪಗೊಳಿಸುವುದು ಯಾರದು? ನೋಡು ನಿರ್ಮಲಾ, ಇದು ಕಲಿಯುಗ. ಅಂದು ನೀ ನನಗೆ ಅಪಮಾನ ಮಾಡಿದೆ ಎಂದು ಬೇಸರವಿಲ್ಲ. ನೋಡು ನಿರ್ಮಲಾ, ನಿನ್ನ ಒಳ್ಳೆಯದಕ್ಕೆ ಹೇಳ್ತಿರುವೆ. ನಿನ್ನ ಗಂಡನಿಂದ ನಿನ್ನ ಸುಖವಾಗಿ ಬದುಕಬೇಕು ಅಂದ್ರೆ ಒಂದೇ ಒಂದು ಸಲ ಈ ನಿನ್ನ ದೇಹ ಸುಖವನ್ನು ಕೊಟ್ರೆ ಅನುಭವಿಸಿ ಹಾಗೇ ಹೊರಟೋಗ್ತೀನಿ. ಆಮೇಲೆ ಗಂಡ ಹೇಳ್ತಿರು ಆರಾಮಾಗಿ ಜೀವನ ಸಾಗಿಸ್ಬೋದು. ಅಯ್ಯೋ ಕಾಮಕ, ನನ್ನ ಸಂಸಾರನ ಹಾಳು ಮಾಡ್ತಿದ್ಯಾ. ನನ್ನ ಗಂಡ ಸಭ್ಯಸ್ಥ ಕಣೋ, ಅವನಿಗೆ ಯಾವ ಚಟಗಳು ಇರ್ಲಿಲ್ಲ. ನನ್ನ ಗಂಡನ ಕುರ್ಸಿ ನನ್ನ ಸಂಸಾರ, ನನ್ನ ಜೀವನ ಹಾಳು ಮಾಡ್ಬಿಟ್ಟಿಯಲ್ಲ. ನಾನು ಯಾವುದೇ ಕಾರಣಕ್ಕೂ ನೀನು ಮಾತ್ರ ಒಪ್ಕೊಳ್ಳೋದು. ನಿರ್ಮಲಾ, ನನ್ನನ್ನು ದಂಡ ಹೊಂದ್ಯ ಚಂಡನೇ. ನೋಡು ನಿರ್ಮಲಾ, ತನ್ನ ಗಂಡನೊಂದಿಗೆ ಸಾಧ್ವಿ ಎಂದು ಹೇಳಿಕೊಂಡು ನಮ್ಮಂತ ಶ್ರೀಮಂತರೊಂದಿಗೆ ಸರಸ ಮಾಡುವ ಗಣ್ಯರೆಷ್ಟಿಲ್ಲ ಈ ಸಮಾಜದಲ್ಲಿ. ಹೋಗ್ತೀನಿ ನಿರ್ಮಲಾ, ಹೋಗ್ತೀನಿ. ಈ ನಿನ್ನ ದೇಹ ಸುಖವನ್ನು ಅನುಭವಿಸುವ ಹಾಗೆ ಹೋಗ್ತೀನಿ ಕಣೆ. ಸಮಾನ ನಿರ್ಮಲಾ, ಬಾ. ನಿರ್ಮಲಾ, ನಿನ್ನ ಗಂಡ ಕುಡಿದು ಪ್ರಜ್ಞೆಯನ್ನಾಗಿ ಬಿದ್ದಾನೆ. ಅವನು ಎಚ್ಚರ ಆಗಲು ಸುಮಾರು ಗಂಟೆಗಳ ಕಾಲ ಬೇಕು. ಅಷ್ಟರಲ್ಲಿ ಈ ನಿನ್ನ ದೇಹ ಸುಖವನ್ನು ದ್ರೋಹಿ, ಸ್ನೇಹಿತನಂತೆ ನಟಿಸಿ ನನ್ನನ್ನು ಕುಡುಕನನ್ನಾಗಿ ಮಾಡಿ ನನ್ನ ಹೆಂಡತಿಯನ್ನು ಅಸಭ್ಯವಾಗಿ ವರ್ತಿಸಿದ್ರು ನಿನ್ನ ಕೊಲೆ ಮಾಡಿ ಜೈಲಿಗೆ ಹೋಗ್ತೀನಿ. ಬಾವಾ, ಏನ್ ಮಾಡ್ತಾ ಇದ್ದೀರಾ? ಬಿಡಿ ಅವನ್ನ. ಇವನನ್ನ ಸಾಯಿಸಿ ನೀವು ಜೈಲಿಗೆ ಹೋದ್ರೆ ನನ್ನ ತಂಗಿಯ ಗತಿ ಏನಾಗ್ಬೇಕು? ಇದುವರೆಗೂ ಇವಳು ಅನುಭವಿಸಿದ ಚಿತ್ರಹಿಂಸೆ ಸಾಕು. ಇನ್ನಾದರೂ ಇವಳನ್ನ ಸುಖವಾಗಿ ನೋಡ್ಕೊಳ್ಳಿ. ಈ ಚಾಂಡಾಳನಿಗೆ ದೇವರೇ ಶಿಕ್ಷೆ ಕೊಡ್ತಾನೆ.
ಅಯ್ಯೋ ದೇವ್ರೆ, ನಾನೆಂತ ಕಟ್ಕನಾಗ್ಬಿಟ್ಟೆ. ಕೈ ಹಿಡಿದು ಹೆಂಡತಿ ಮೇಲೆ ಅನುಮಾನ ಪಟ್ಟು ನಾನು ನನ್ನ ಅವನತಿಗೆ ನಾನೇ ಕಾರಣಾಗ್ಬಿಟ್ಟೆ. ನನ್ನ ಹೆಂಡತಿ ನಿರ್ಮಲ ಗಂಗೆ ಅಷ್ಟೇ ಪವಿತ್ರಳು. ನಯವಂಚಕನ ಮಾತು ಕೇಳಿ ನನ್ನ ಕಣ್ಣಿನ ಕುಡಿ ಕಳಂಕಿತನೆಂದು ತಿಳಿದು ನನ್ನ ಮಗುವಿನ ಕಾವಿಗೆ ನಾನೇ ಕಾಣಾಗ್ಬಿಟ್ಟೆ. ನಿರ್ಮಲ, ಈ ಪಾಪಿ ಗಂಡನನ್ನ ಕ್ಷಮಿಸ್ತೀಯಾ? ಏ ಮಿತ್ರದ್ರೋಹಿ, ನಿನ್ನ ಕೊಲೆ ಮಾಡಿ ಜೈಲ್ಗೆ ಹೋಗ್ತೀನಿ ಕಣ. ತೊಲಗ ಮನೆಯಿಂದ ಆಚೆಗೆ. ಕಾಲ್ಪಟ್ಟಿ ತಯಾರಿಸಿ ಅಮಾಯಕ ಸಾವಿಗೆ ಕಾರಣ ಆಗಿದ್ದೀಯಾ? 30 ಜನ ಸತ್ತಿದ್ದಾರೆ, ಇನ್ನು ಕೆಲವರು ಅಸ್ವಸ್ಥರಾಗಿದ್ದಾರೆ. ಬೆಳಿಗ್ಗೆ ಪೇಪರ್ ನೋಡಿದೆ, ಎಲ್ಲ ಇದಕ್ಕೂ ನೀನೇ ಕಾರಣ ಅಂತ ಆನಂದ್ ಸಾಕ್ಷಿ ಸಮೇತ ನನ್ನ ಹತ್ರ ಕಂಪ್ಲೇಂಟ್ ಮಾಡಿದ್ದಾರೆ. ಏಯ್ ನಡಿಯ ಸ್ಟೇಷನ್ಗೆ. ಆಡಿದ ಆಟಕ್ಕೆ ಮಾಡಿದ ಮೋಸಕ್ಕೆ ವಿಧಿ ನೀಡಿದ ಶಿಕ್ಷೆ, ತಾನೇ ಮಾಡಿದ ತಪ್ಪಿಗಾಗಿ ಇದು ವಿಧಿ ನೀಡಿದ ಶಿಕ್ಷೆ, ಇದು ವಿಧಿ ನೀಡಿದ ಶಿಕ್ಷೆ. ನೋಡಿ, ಏನೋ ವಿಧಿ ಆಟ. ನಮ್ಮ ಬಾಳಲ್ಲಿ ಕೆಟ್ಟದೆಲ್ಲ ನಡೆದೋಯ್ತು ಅಂತೂ ನಿಮ್ಮ ತಪ್ಪಿನ ಅರಿವಾಯ್ತಲ್ಲ, ಅಷ್ಟೇ ಸಾಕು. ಇನ್ನು ಮುಂದೆ ನಮ್ಮ ಸಂಸಾರ ಜೀವನ ಚೆನ್ನಾಗಾದ್ರೆ ಅಷ್ಟೇ ಸಾಕು. ಬಾವ, ವರದಕ್ಷಿಣೆ ಹಣಕ್ಕೋಸ್ಕರ ನಿಮ್ಮನ್ನ ಜೈಲ್ ಪಾಲ್ ಮಾಡಿದೆ. ಈ ಪಾಪಿನ ಕ್ಷಮಿಸ್ತೀರಾ? ಬಾವಾ, ನೀವು ನಿಜಾಂಶವನ್ನು ತಿಳಿದು ಒಳ್ಳೆಯವರಾದ್ರಲ್ಲ, ಅಷ್ಟೇ ನಮ್ಗೆ ಸಂತೋಷ. ಪ್ರಾಯಶ್ಚಿತ್ತಕ್ಕಿಂತ ಬೇರೆ ಶಿಕ್ಷೆ ಇಲ್ಲ. ಇನ್ನು ಮುಂದೆ ಈ ನನ್ನ ತಂಗಿನ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಇನ್ನು ಬರ್ತೀನಿ. ಶಶಿಧರ್, ಎಲ್ಲೋಗ್ತಾ ಇದೀಯಾ? ನೀನು ಇನ್ ಮುಂದೆ ಎಲ್ಲೂ ಹೋಗ್ಬಾರ್ದು. ನೀನು ನಮ್ಮ ಜೊತೆಲೇ ಇರಬೇಕು. ಹೌದಣ್ಣ, ಇಷ್ಟು ವರ್ಷ ಅನುಭವಿಸಿದ್ ಸಾಕು. ಇನ್ ಮುಂದೆ ಎಲ್ಲರ ಜೊತೆ ನಗ್ನಗ್ತಾ ಇರೋಣ. ಸರಿ, ನೀವ್ ಹೇಳ್ದಂಗೆ ಆಗ್ಲಿ. ಅಮರ್ಗೆ ಆಪರೇಷನ್ ಆಗಿ ಗುಣಮುಖವಾಗಿದ್ದಾನಂತೆ. ನಡೀರಿ, ಎಲ್ಲರೂ ನೋಡ್ಕೊಂಡು ಬರೋಣ. ಸರಿ, ನಡೀರಿ. ಅಂತೂ ನೀವಿಬ್ರು ಆಡಿದ ನಾಟಕದಿಂದ ನನಗಂತೂ ತಾಳಿ ಭಾಗ್ಯ ಬಂತು. ನಿಮ್ಮಿಬ್ರು ಯಾವುದೇ ಕಾರಣಕ್ಕೂ ನಾನು ಮರೆಯೋದಿಲ್ಲ. ಸಮಯಕ್ಕೆ ಸರಿಯಾಗಿ ನೀವಿಬ್ರು ಪೊಲೀಸ್ನ ಕರ್ಕೊಂಡ್ ಬಂದು ಬರಲಿಲ್ಲ ಅಂದ್ರೆ ನಮ್ಮ ತಂದೆಯವರು ಇವಳು ಕುತ್ತಿಗೆ ನನ್ನ ಕೈಲಿ ತಾಳಿನ ಕಟ್ಸ್ಕೊಡ್ತಿರ್ಲಿಲ್ಲ. ನಮ್ಮಿಂದ ಒಂದ್ ಹೆಣ್ಣಿಗೆ ಕಲ್ಯಾಣ ಆಯ್ತಲ್ಲ, ಅದೇ ನಮ್ಗೆ ಸಿಕ್ಕಿದ ಪುಣ್ಯ ನೋಡಿ. ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ಕೊಟ್ಟು ಆಸೆ ಇಟ್ಕೊಂಡ್ರಲ್ಲ ನಮ್ಮ ದಣಿ, ಅವ್ರ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಬೇಡ. ಓಡಾಡ್ಸ್ಬಿಡ್ಲತ್ತಿಗೆ ಪಚಿತಿ ಅಂದ್ರೆ ತಿಥಿ ಮಾಡ್ಬಿಡ್ತೀನಿ. ಪಚಿತಿ ಏನ್ ಕೋಟ್ಯಾಧೀಶ್ವರ ಇವರು. ಆ ಓಮಾರ ಸಿಂಗಾರಿನ ಮದುವೆ ಮಾಡ್ಕೊಬಿಟ್ಟು ಹೌದು ಡ್ಯಾಡಿ, ಚಿಕ್ಕಂದಿನಲ್ಲೂ ಈ ಸಿಂಗಾರಿನ ಪ್ರೀತಿ ಮಾಡಿ ನಾ ಮರೆಯಕ್ಕಾಗುತ್ತೇನೋ, ಅದಕ್ಕೆ ಈ ನಾಟಕ ಆಡ್ಬೇಕಾಗಿ ಬಂತು. ಅಂತ ಪೀಸ್ ಪೀಸ್ ಮಾಡ್ಬಿಡ್ತಾರೆ. ವರದಕ್ಷಿಣೆ ಹಣ ಕೇಳ್ತೇನೆ ಅಂದ್ಬಿಟ್ಟು ಪೊಲೀಸ್ನವ್ರು ಕಂಪ್ಲೇಂಟ್ ಕೊಟ್ಟು ನನ್ನನ್ನ ಒಳಗಾಕೋಕ್ ಮಾಡಿದ್ರ. ಮಂಗ್ಯ ನನ್ನ ಮಕ್ಳ ಸರಿಯಾಗಿ ಇಕ್ಕೋಕ ಅಂಗಿ ಬಟ್ಟೆ ಇಲ್ಲ. ತಿರ್ಕ್ ನನ್ನ ಮಕ್ಳು ನೀವು ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಕುಡ್ಕೊಂಡ್ ಮನಿಕತ್ತೀರಿ. ನನ್ನೇ ಮಳ್ ಮಾಡಕ್ ಕೊಟ್ಟವ್ರೆ. ಈ ದರಿದ್ರ ಸಿಂಗಾರಿನ ನಾನ್ ಮನೆ ಸೊಸೆಯಾಗಿ ಮಾಡ್ಕೋಬೇಕಂತ.
ಏಯ್ ಮಗ, ಈ ಹುಡುಗಿ ಏನಾದ್ರು ಮದುವೆ ಮಾಡ್ಕೊಂಡ್ರೆ ಇವ್ ಕೊಳ್ಳಲ್ಲಿ ಕಟ್ಟಿರೋ ತಾಲಿನ ಕಿತ್ತು ಬಿಸಾಕ್ಬಿಟ್ಟು ಬರ ಮನೆಗೆ ಹೋಗು. ಏನು ಸುಮ್ನೆ ಇದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆಯಲ್ಲ? ತಾಳಿನ ಕಿತ್ತು ಬಿಸಾಕು ಅಂತ ಹೇಳ್ತಾ ಇದೆಯಲ್ಲ, ದೊಡ್ಡ ಮನ್ಸ ಅಂತ ಅನ್ನಿಸ್ಕೊಂಡಿದ್ಯಾ? ನಾಚಿಕೆ ಆಗಲ್ಲ ನಿನ್ಗೆ? ಇದಪ್ಪ ಮಾತು ಅಂದ್ರೆ. ಏ ಹುಡುಗಿ, ಏನು ನನಗೆ ನಾಚಿಕೆ ಪ್ರಶ್ನೆ ಹೇಳ್ತೀಯ? ಹೌದು. ನೀನು ನನ್ನ ಶ್ರೀಮಂತಿಕೆ ನೋಡಿ ನನ್ನ ಮಗನ್ನ ಬುಟ್ಟಿಗೆ ಹಾಕಬಿಟ್ಟಿದೀಯ. ನನ್ನ ಮೇಲೆ ದಿಮಾಗ್ ತೋರಿಸ್ತಾ ಇದೀಯ ನೀನು. ಇರು ಕಂಡಿದ್ದೀನಿ ನಿನ್ ಶ್ರೀಮಂತಿಕೆಯ. ನಾನು ನಾಟಕ ಶುರುವಾದಾಗ್ಲಿಂದ ನೋಡ್ತಾ ಇದೊಂದು ಪಂಚೆ ಇದೊಂದು ಅಂಗಿ ಬಿಟ್ರೆ ಇನ್ನೇನೋ ಹಾಕೊಂಡಿಲ್ಲ ನೀನು. ನಾನು 8 ಸೀನಿಗೆ 8 ಬಟ್ಟೆ ಹಾಕ ಬಂದಿದ್ದೀನಿ. ನಾ ಶ್ರೀಮಂತನ ನೀ ಶ್ರೀಮಂತನ? ಕಂಡಿದ್ದೀನಿ, ಕೂತ್ಕೋ. ಏನು ನಿನ್ ಮಗ ಏನು ಒದ್ಕ ಬರ್ಬಿಡ್ತಾನೆ ಅಂತ ಇವನ್ನ ಪ್ರೀತಿ ಮಾಡಿದೀನಿ ಅನ್ಕೊಂಡಿದ್ಯಾ? ನೋಡಕ್ ಒಳ್ಳೆ ಹಬ್ಬೆ ಪಾರಿ ನನ್ ಮಗ ಇದನ್ನಲ್ಲ ಅಂತ ಅನ್ಬಿಟ್ಟು ಮಾಡಿರೋದು ಪ್ರೀತಿಯ. ಮುಖದ ಮೇಲೆ ಮೀಸೆ ಬಿಟ್ಕೊಂಡಿದ್ಯಾ? ನಿಮ್ಮ ಅಪ್ಪನ ಆಸ್ತಿ ಬೇಕಂದಿದೆ? ಏನಿ ಬೇಡ ಸಿಂಗಾರಿ, ನಡಿ ಬೇರೆ ಕಡೆ ಮನೆ ಮಾಡ್ಕೊಂಡು ಸುಖವಾಗಿರುವ. ಅವನ ಆಸ್ತಿನ ಅವನೇ ಅಪ್ಪ ಜಮೀನ ನೀನೇ ಮಾಡಿಕ ಸುಖವಾಗಿರೋ. ಅವಳಿಗೋಸ್ಕರವಾಗಿ ನೀನು ನನ್ನೇ ಬಿಟ್ಬಿಟ್ಟು ಹೋಯ್ತಾ ಇದೀಯ. ನಾ ತಾನೇ ಇದ್ದು ಏನ್ ಮಾಡ್ಬೇಕಾಯ್ತು ಬಲ. ಈ ಸಿಂಗಾರಿ ನಾನು ಸೊಸೆ ಅಂತ ಸ್ವೀಕಾರ ಮಾಡ್ತೀನಿ ಬಲ. ಹೌದಾ ಮಾವ? ಮಾವ ಕ್ಷಮಿಸು ಮಾವ. ಕೊನೆಗೂ ನಮ್ಮ ಅಪ್ಪನ ಮನ್ಸು ಕರೆಕ್ಟ್ ಅಲ್ಲ. ಮೊದ್ಲೇ ಹೇಳಿದ್ರೆ ಇಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ. ದಣಿಯವರ ತಾಯಿ ತಂದೆ ಕಳ್ಕೊಂಡ ಈ ಸಿಂಗಾರಿನ ನಿಮ್ ಸೊಸೆ ಅಂತ ತಿಳ್ಕೋದೇನೆ ಮಗಳು ಅಂತ ಮನೆ ತುಂಬಿಸ್ಕೊಳ್ರಿ. ಆಯ್ತು ಬಿಡ ಸಿಂಗಾರಿ, ನನ್ನ ಸೊಸೆ ಅಂತ ಸ್ವೀಕಾರ ಮಾಡಿದೆ, ನನ್ನ ಮಗಳು ಅಂತಲೇ ಕರ್ಕೊಂಡೋಗಿ ಅಚ್ಚುಕಟ್ಟಾಗಿ ನೋಡ್ಕೋತೀವಿ. ಇದಪ್ಪ ರಾಜ್ ಮಾತು ಅಂದ್ರ. ಅದಕ್ಕೆ ಸರಿ. ಅಂತೂ ನಮ್ ಡ್ಯಾಡಿ ಕೊನೆಗೂ ಒಪ್ಕೊಂಡ್ರಲ್ಲ. ಈ ನಾಟಕದಲ್ಲಿ ನಾವೇ ಜಯಿಸಲ್ರದು. ಮಗ, ಭಾಳ ಹೊತ್ತು ರಸ್ತೆಯಲ್ಲಿ ನಿಂತ್ಕೊಂಡ್ರೆ ಜನಗಳು ಬೈತಾರೆ. ಬಾ ಹೋಗುವ, ಮನೇಲಿ ಸಿಹಿ ಊಟ ಮಾಡಿ ಊಟ ಮಾಡೋಣ ಬನ್ನಿ. ಇಲ್ಲ ಕಾಸು ಏನು ಕೊಡ. ಓ ಹೌದಾ ಸಾಹೇಬ್ರೆ, ಹೇಳಿ. ನನ್ ಕೂಡ ಮದ್ವೆ ಆಗೋರು ಪರವಾಗಿಲ್ಲ. ನನ್ ಮದ್ವೆ ಆಗೈತೆ. ಮದ್ವೆ ಆದ್ರ? ಇದೆಲ್ಲ ನನ್ನ ಮಗಳು ನಾಟಕ. ಅಯ್ಯೋ ಮದುವೆ ಆಗಿ ಮಗಳು ಮದುವೆ ಬಂದ ಕೂತ ನಡೀಲಿ. ಮದ್ವೆ ಆಗಿ ಮಗಳವಳ ಮದುವೆ ಬಂದದೆ. ಹೋಗ್ಲಿ ಬಿಡಿ. ಹಂಗೋ ಹಿಂಗೋ ನೀವ್ ಒಂದ್ ಮದ್ವೆ ಆದ್ರಲ್ಲ, ಅದೇ ನಮಗ್ ಸಂತೋಷ. ಹೆಂಗೋ ನೆಟ್ಗಿದ್ರೆ ಸರಿ ನಮ್ಗೆ. ಹಣ ಇದ್ರೆ ಹುಡುಗಿಗೆ ಕಮ್ಮಿಲೆ ಕವಿರಾಜ. ಹೌಲ್ದಾರ್ ಸಾಹೇಬ್ರ, ಈ ರಿಟೈರ್ಡ್ ಆದ್ಮೇಲೆ ಈ ಹೌಲ್ದಾರ್ ಸಾಹೇಬ್ರಿಗೆ ಏನು ಕೆಲಸ ಇಲ್ಲ ಅಂತ ಮದ್ವೆ ಆಗವ್ರು ನೋಡಿ. ಅಮರದಾಸ್ ಸಾಹೇಬ್ರ, ಈ ನಮ್ಮ ಮದುವೆ ಬಂದು ನಿನ್ನ ಹೆಂಡತಿ ಮಕ್ಕಳೆಲ್ಲ ಊಟ ಮಾಡ್ಕೊಂಡು ಹೋಗುರಿ ಬನ್ನಿ. ಬರ್ದೇನೆ ಇರ್ತೀನ, ಬಂದೇ ಬರ್ತೀನಿ. ಅದು ಊಟ ಬಿಡಕಾಯ್ತೇನು? ಕುಟುಂಬ ಸಮೇತ ಬನ್ರಿ ಬನ್ರಿ ಹೋಗುವ. ಅಮ್ಮ ಅಶ್ವಿನಿ, ಆ ದೇವ್ರು ದೊಡ್ಡಣ್ಣಮ್ಮ ನಿನ್ನ ಗಂಡ ಪ್ರಾಣ ನಾವು ಉಳಿಸ್ಬಿಟ್ಟ. ನೀವೇನು ಭಯ ಪಡುವ ಅಗತ್ಯ ಇಲ್ಲ. ಇನ್ನು ಮುಂದೆ ನೀವು ದಾಂಪತ್ಯ ಜೀವನಕ್ಕೆ ಹೊಂದ್ಕೋಬಹುದು. ತುಂಬಾ ಧನ್ಯವಾದಗಳು. ನನಗೆ ಪುನರ್ಜನ್ಮ ಕೊಟ್ಟ ದೇವ್ರು ನೀವು. ನಿಮ್ಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲಲ್ಲ. ನಿಮ್ಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು. ಹೌದು ಡಾಕ್ಟರ್, ನಾನು ಮಾಂಗಲ್ಯ ಭಾಗ್ಯ ಉಳಿಸೋದ್ ಮಾಡಿದ್ಕೆ ನಿಮ್ಗೆ ಎಷ್ಟು ಡಾಕ್ಟರ್, ಪರವಾಗಿಲ್ಲ ಬಿಡಮ್ಮ. ನಮ್ಮ ಅಮ್ಮನಿಗೆ ಶಸ್ತ್ರಚಿಕಿತ್ಸೆ ಮಾಡಿ ಅವನ ಪ್ರಾಣ ಉಳಿಸಿದ್ದೀರಾ. ಈ ಮನೆಯಲ್ಲಿ ಮತ್ತೆ ಸುಖ ಸಂತೋಷದಿಂದ ನಿಮ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಡಾಕ್ಟರ್. ಇವತ್ತೊಂದು ದಿನ ನಾವು ಅಮರನ್ನ ನೋಡ್ತಾ ಇದೀವಿ ಅಂದ್ರೆ ಅದಕ್ಕೆ ದೇವರೇ ಕಾರಣ. ಅದಕ್ಕೆ ಮುಖ್ಯವಾಗಿ ನಿಮ್ಮ ಸಹಕಾರನೇ ಮುಖ್ಯ. ಅಶ್ವಿನಿ, ನೀನು ಆ ದೇವ್ರನಲ್ಲಿ ಎಷ್ಟು ಮೊರೆ ಪ್ರಾರ್ಥಿಸಿದ್ದೇನೋ, ಯಾವುದೋ ಒಂದು ದೇವರು ನಿನ್ನ ಮೊರೆ ಕೇಳಿ ಆನಂದನ ಬದುಕಿಸ್ಬಿಟ್ಟ. ಅಮರನ್ನ ಬದುಕಿಸ್ಬಿಟ್ಟ.
ಡಾಕ್ಟರ್ ಆನಂದ್ ಅಶ್ವಿನಿ, ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಶಶಿಧರ್, ನರೇಂದ್ರ, ನಿರ್ಮಲಾ ಬನ್ನಿ. ಅಮರ್, ಆ ದೇವ್ರು ದೊಡ್ಡವನಪ್ಪ, ಕೊನೆಗೂ ನಿನ್ನ ಕಾಪಾಡ್ಬಿಟ್ಟ ಕಣವ. ಅಮರ್, ಸಕ್ಸಸ್ ಆಗಿ ನೀವು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದೀರಾ. ಹಾಗೆ ನಾನು ಕೂಡ ಇಂದಿನಿಂದ ನನ್ನ ಕೆಟ್ಟ ಚಟಗಳನ್ನು ಬಿಟ್ಟು ನಿರ್ಮಲ ಜೊತೆ ಆನಂದವಾಗಿ ಬಾಳ್ತಾ ಇದ್ದೀನಿ. ಹೊಸ ಜೋಡಿಗೆ ಕಾಲಿಡ್ತಿರುವ ನಿಮ್ಮಿಬ್ಬರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಆನಂದಣ್ಣ, ಈಗಿನ ಕಾಲದಲ್ಲೂ ಸ್ನೇಹ ಸಂಬಂಧ ಉಳಿದಿದೆ ಅನ್ನೋದಕ್ಕೆ ನಿಮ್ಮಂಥವರೇ ಉದಾಹರಣೆ. ಪ್ರಪಂಚದಲ್ಲಿ ನಿಮ್ಮಂಥವ್ರು ಇರೋದ್ರಿಂದನೇ ಇನ್ನು ಸ್ನೇಹ ಜೀವಂತವಾಗಿದೆ. ನಿಜವಾಗ್ಲೂ ನೀವು ಗ್ರೇಟ್ ಗ್ರೇಟ್ ಆನಂದಣ್ಣ. ಇದುವೇ ಸ್ನೇಹ ಬಂಧನ, ಬಿಡಿಸದ ಬಂಧನ. ಇದುವೇ ಸ್ನೇಹ ಬಂಧನ, ಎಲ್ಲರೂ ಒಂದಾದ ಬಂಧನ. ಇದುವೇ ಸ್ನೇಹ ಬಂಧನ. ಯಾವುದೋ ಹುಟ್ಟಿ ಸಾಯುವ ಹಾಳು ಮನಸನ ಮತ್ತೆ ಕೇಳಿ ಯಾವುದು ಮೇಲೆ ಯಾವುದೋ. ತಿಲಕ ಇಟ್ಟದೆ ಸ್ವರ್ಗವು ಸಿಗದು, ತಿಲಕ ಇಟ್ಟದೆ ಸ್ವರ್ಗವು ಸಿಗದು. ವಿಭೂತಿ ಬಳಿದರೆ ಕೈಲಾಸ ಬರದು, ವಿಭೂತಿ ಬಳಿದರೆ ಕೈಲಾಸ ಬರದು. ಇಟ್ಟ ಗಂಧ ಬೂದಿ ನಾಮ ದಿದ್ರಿ 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 ದಿದ್ರಿ. ಇಟ್ಟ ಗಂಧ ಬೂದಿ ನಾಮ ಸತ್ತ ಕಟ್ಟಲು ನಿರನಾಮ. ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಳ್ಯಾವುದು. ಹುಟ್ಟಿ ಸಾಯುವ ಹಾಡು ಮನ್ಸನ ಮತ್ತೆ ಕೇಳ್ಯಾವುದು ಮೇಲ್ಯಾವುದು. ದೈವರಿಗೆಲ್ಲ ಶಿವ ದೊಡ್ಡೋನು, ವೈಷ್ಣವರಿಗೆ ಹರಿ ಸರ್ವೋತ್ತಮನು. ದೈವರಿಗೆಲ್ಲ ಶಿವ ದೊಡ್ಡೋನು, ವೈಷ್ಣವರಿಗೆ ಹರಿ ಸರ್ವೋತ್ತಮನು. ಉತ್ತಮ ಮಧ್ಯಮ ಅಧಮರೆಲ್ಲರೂ ಉತ್ತಮ ಮಧ್ಯಮ ಅಧಮರೆಲ್ಲರೂ ಸತ್ತ ಮೇಲೆ ಸಮರಾತಾರು. ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದು. ಹುಟ್ಟಿ ಸಾಯುವ ಹಾಡು ಮನ್ಸನ ಮತ್ತೆ ಕೀಳ್ಯಾವುದು ಮೇಲ್ಯಾವುದು.